मल्लानां वशनिर्नृणां दशवरस्त्रीणां स्मरो मूर्तिमान् गोपानां स्वजनो सतां क्षितिभृतां शास्ता स्वपित्रोष्टिषुः मृत्युर्भोजपतेर्विधातृविहितस्तत्त्वं परं योगिनां वृष्णीनां च पतिश्चदैव शुशुभे रङ्गेच्युतस्ताग्रजः श्रीयत्ररूपिण्युरुगाय पादयोः करोति मानं बहुधा विभूतिभिः प्रेङ्कष्टितायाः कुसुमाकरानुगैः विगीयमाना प्रियकर्मगायते देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुधेह गीतः संसार आधावति कालतन्त्रः यस्वानुभावमखिलश्रुतिसारमेकम् अध्यात्मदीपमचितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् अथानघाङ्ग्र्योस्तव कीर्तितीर्थयोः अन्तर्बहिस्नानविधूतपाप्मनां भूतेष्वनुक्रोशसुतत्वशीलिनां स्यात्सङ्गमोऽनुग्रहयेशनस्तव ಶ್ರೀ ಗುರುಭ್ಯೋ ನಮಃ. 48 ದಿನಗಳ ಕಾಲದ ಈ ಭಾಗವತ ಮಂಡಲ ಸೇವಾ ಏನು ನಡೆದಿದೆ ಭಗವಂತನ ಪೂಜಾರೂಪವಾಗಿ, ಅದರಲ್ಲಿ ಇವತ್ತು ನಡೆದಿರುವುದು 36ನೆಯ ಕುಸುಮ. ಹರಿವಂಶ, ಮಹಾಭಾರತ ಹಾಗೆ ಭಾಗವತ ಇವುಗಳಿಗೆ ಅನುಸಾರವಾಗಿ ಕೃಷ್ಣನ ಕಥೆ ಏನಿದೆ ಅನ್ನೋದನ್ನು ನಾವು ನೋಡ್ತಿದ್ದೀವಿ. ಈ ಹಿಂದೆ ಕೃಷ್ಣ ಮಥುರಾ ನಗರಕ್ಕೆ ಬಂದು ಅಲ್ಲಿ ನಾನಾ ಥರದ ವಸ್ತ್ರಗಳನ್ನು ಉಟ್ಟು ಮಾಲೆಗಳನ್ನು ಹಾಕ್ಕೊಂಡು ಮೆರೆದದ್ದನ್ನು ನೋಡಿದ್ದೇವೆ. 40ನೇ ಅಧ್ಯಾಯ ಇವತ್ತು ನಾವು ನೋಡಬೇಕಾದದ್ದು. ದಾರಿಯಲ್ಲಿ ಅವನು ನಡ್ಕೊಂಡು ಬರುವಾಗ ಅಲ್ಲಿ ಒಬ್ಬಳು ಯುವತಿ ಗಂಧದ ಪಾತ್ರೆ ಹಿಡ್ಕೊಂಡು ಬರ್ತಿರೋದನ್ನ ನೋಡಿದ. ಸುಂದರಿಯಾಗೇ ಇದ್ಲು, ಆದರೆ ಅವಳ ಬೆನ್ನು ಗೂನು ಬೆನ್ನಾಗಿತ್ತು. ಕೃಷ್ಣ ಅವಳನ್ನು ಕೇಳಿದ, ನೀನು ಯಾರು? ಗಂಧವನ್ನು ಯಾರಿಗಾಗಿ ಒಯ್ತಿದ್ದೆ? ನಮಗೂ ಒಂದಿಷ್ಟು ಗಂಧ ಕೊಡು ಅಂತ. ಆಗ ಅವಳು ಹೇಳಿದ್ಲು, ನಾನಿದನ್ನ ರಾಜನ ಅರಮನೆಗೆ ಅಂತ ಒಯ್ದಿದ್ದೆ. ತ್ರಿವಕ್ರ ಅಂತ ನನ್ನ ಹೆಸರು. ಅಂತಃಪುರದ ದಾಸಿ ನಾನು. ನೀನು ಈಗ ಗಂಧವನ್ನು ಕೇಳ್ತಾ ಇದ್ದಿ. ನೀನು ನನ್ನ ಹೃದಯದ ಅರಸ. ಪ್ರಾಯ ಈ ಊರಿಗೆ ನೀನು ಹೊಸಬನಿರಬೇಕು. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂತ ತನ್ನ ಪರಿಚಯ ಹೇಳ್ಕೊಂಡ್ಳು. ನಾವಿಲ್ಲಿ ಅತಿಥಿಗಳು. ನಾವು ಮಲ್ಲ ಯುದ್ಧದಲ್ಲಿ ಪರಿಣತರು, ಜಟ್ಟಿಗಳು. ಇಲ್ಲೊಂದೇನೋ ಜಾತ್ರೆ ನಡೆಯುವುದಂತಿದೆ. ನಾವು ಆ ಜಾತ್ರೆಯಲ್ಲಿ ಭಾಗವಹಿಸುವುದಕ್ಕಾಗಿ ಬಂದಿದ್ದೀವಿ. ಈ ಊರನ್ನ ನೋಡ್ಬೇಕು ಅಂತ ಬಂದಿದ್ದೀವಿ. ಅವಳು ಬಹಳ ಸಂತೋಷಪಟ್ಲು. ಅವಳು ಕೊಟ್ಟ ಗಂಧವನ್ನ ಬಲರಾಮ, ಕೃಷ್ಣ ಇವರಿಬ್ಬರು ಮೈಗೆ ಹಚ್ಚಿಕೊಂಡ್ರು. ನಾನು ಹರಿವಂಶದಲ್ಲಿರುವ ಕೆಲವು ಸಂಗತಿಗಳನ್ನು, ಭಾಗವತದಲ್ಲಿರುವ ಸಂಗತಿಗಳನ್ನು ಜೋಡಿಸಿ ಹೇಳ್ತಿದ್ದೇನೆ. ಭಾಗವತ ಪುಸ್ತಕ ಮಾತ್ರ ಯಾರು ನೋಡುವವರಿದ್ರೆ ಅಲ್ಲಿ ಗೊಂದಲಕ್ಕೊಳಗಾಗಬಾರದು. ಹರಿವಂಶದಲ್ಲಿ ಬಂದದ್ದನ್ನು ಸೇರಿಸ್ತಿದ್ದೇನೆ. ಅವಳು ನೋಡ್ಲಿಕ್ಕೇನೋ ಸುಂದರವಾಗಿದ್ಲು, ಆದರೆ ಗೂನು ಬೆನ್ನು, ತ್ರಿವಕ್ರ ಅಂತ ಕರೀತಾರೆ. ಬೆನ್ನು, ಸೊಂಟ ಇದೆಲ್ಲ ಬಾಗಿ ಹೋಗಿತ್ತು. ಅವಳಿಗೆ ಸುಂದರವಾದ ರೂಪ ಬರಬೇಕು ತನಗೆ ಸೇವೆ ಮಾಡಿದ್ದಕ್ಕಾಗಿ ಅಂತ ವಿಚಾರ ಮಾಡಿದೆ. ತನ್ನ ಕಾಲಿನಿಂದ ಅವಳ ಕಾಲ ಮೇಲೆ ಕಾಲಿಟ್ಟ. ಆಮೇಲೆ ಅವಳ ಈ ಭಾಗ ಇರ್ತದಲ್ಲ ಗದ್ದ, ಅದನ್ನು ಎತ್ತಿ ಹಿಡಿದ. ಪ್ರಗೃಹ್ಯ ಚುಂಬಕೆ ಹಿ ಹಾಸ್ಯಂ ಉದನೀನಮದ ಅಚ್ಯುತಃ ಹಿಡಿದು ಮೇಲೆತ್ತಿದೆ. ಒಂದ್ಸರಿ ಅವಳು ಟ್ರೀಟ್ಮೆಂಟ್ ಕೊಟ್ಟ ಹಾಗಾಯಿತು. ಕೃಷ್ಣನ ಕರಸ್ಪರ್ಶದಿಂದಲೇ ಅವಳ ಶರೀರ ನೆಟ್ಟಗಾಗಿ ಹೋಯಿತು,
ಬಾಗಿ ನಡೀತಿದ್ಲು. ಎತ್ತರ ಆಯಿತು. ಅಂಗಾಂಗಗಳಲ್ಲಿ ಯಾವುದೇ ಅಸಮತೋಲನ ಇರಲಿಲ್ಲ. ತುಂಬಾ ಸುಂದರಿಯಾದಳು. ಇವಳು ಈ ಹಿಂದೆ ಒಬ್ಬಳು ಅಪ್ಸರೆ ಯಾವುದೋ ಕಾರಣದಿಂದ ವೇಶ್ಯೆಯಾಗಿ ಜನಿಸಿಬಿಟ್ಟಿದ್ಲು. ಕೊನೆಗೊಂದು ರೀತಿ ಅವಳಿಗೆ ವೈರಾಗ್ಯ ಬಂದಿತ್ತು. ಭಗವಂತನನ್ನ ಉಪಾಸನೆ ಮಾಡಿದ್ಲು. ಭಗವಂತನನ್ನೇ ಪತಿ ಅಂತ ಉಪಾಸನೆ ಮಾಡಿ ಶರೀರ ಪರಿತ್ಯಾಗ ಮಾಡಿದ್ಲು. ಮುಂದೆ ಮಥುರಾ ನಗರದಲ್ಲಿ ತ್ರಿವಕ್ರ ಅಂತ ಹೆಸರಿನಿಂದ ಹೀಗೆ ಜನಿಸಿದ್ಲು. ಈಗ ಕೃಷ್ಣನ ಸಂದರ್ಶನ ಆಗಿದ್ದರಿಂದ ಅವಳಿಗೆ ಮತ್ತೆ ಆ ಸುಂದರ ರೂಪ ಬಂತು. ಅವಳು ನಾನು ಈ ಹಿಂದೆ ಹೇಳಿದಂತೆ ಒಂದು ಅಪ್ಸರೆಯರ ನಿರ್ದಿಷ್ಟ ಗುಂಪಿಗೆ ಸೇರಿದವಳು. ಎಲ್ಲ ಅಪ್ಸರೆಯರು ಕೃಷ್ಣನನ್ನ ಪ್ರಿಯಕರ ಅಂತ ಪೂಜೆ ಮಾಡುವಂತಿಲ್ಲ, ಹಾಗೆ ಆರಾಧನೆ ಮಾಡುವಂತಿಲ್ಲ. ಕೆಲವೇ ಅಪ್ಸರೆಯರು ಆ ಥರ ಮಾಡಬಹುದು. ಅಂಥ ಅಪ್ಸರೆಯರ ಒಂದು ಗುಂಪಿನಲ್ಲಿ ಇವಳು ಕೂಡ ಸೇರಿದವಳು. ಅವಳು ನನ್ನ ಮನೆಗೆ ಬಾ ಅಂತ ಅವನು ಕರೆದ್ಲು. ನೀನು ನನ್ನ ಮನಸ್ಸಿನ ಸ್ಥಿಮಿತವನ್ನೇ ಕಲಕಿ ಬಿಟ್ಟಿದ್ದಿ, ನನ್ನ ಮನೆಗೆ ಬಾ ಅಂತ ಕರೆದ್ಲು. ಆಗ ಕೃಷ್ಣ ನಕ್ಕು ಹೇಳಿದ, ಈಗ ಬೇಡ, ಕಾಲಾಂತರದಲ್ಲಿ ಬರ್ತೇನೆ. ನಾನು ಒಂದು ಕೆಲಸ ಮುಗಿಬೇಕಾಗಿದೆ, ಅದನ್ನು ಮುಗಿಸಿ ನಿನ್ನ ಮನೆಗೆ ನಾನು ಬರ್ತೇನೆ ಅಂತ ಹೀಗೆ ಅವಳಿಗೆ ಸಮಾಧಾನ ಹೇಳಿ ಅವಳನ್ನು ಕಳಿಸಿಕೊಟ್ಟ. ಶಿವಧನುಸ್ಸು ಅಂತ ಒಂದು ಧನುಸ್ಸು, ದೊಡ್ಡ ಬಿಲ್ ಅದು. ಅದನ್ನ ಈ ಕೃಷ್ಣ ಮುರಿದ ಕಥೆ ನಾವೀಗ ಕೇಳೋದು. ಬಹಳ ತೂಕ ಇದ್ದಂಥ ದೊಡ್ಡ ಪ್ರಮಾಣದ ಧನಸ್ಸದು. ಅದನ್ನ ಈ ಕಂಸ ಪೂಜೆ ಮಾಡ್ತಿರ್ಲಿಲ್ಲ, ಯುದ್ಧಕ್ಕಾಗಿ ಉಪಯೋಗ ಮಾಡ್ತಿರ್ಲಿಲ್ಲ, ಕೇವಲ ಪೂಜೆಗಾಗಿ ಮಾತ್ರ ಅದನ್ನ ಅವನು ಬಳಸ್ತಿದ್ದ. ಪ್ರಸಹ್ಯ ಚಾಯುಧಂ ಧನುರೀಶದತ್ತಂ, ಶಿವ ಕೊಟ್ಟಂತ ಧನಸ್ಸು, ಅದಕ್ಕೆ ಶಿವಧನಸ್ಸು ಅಂತ ಹೆಸರು. ಅದನ್ನು ತಗೊಂಡು ಇವನು ಅದಕ್ಕೆ ಹೆದೆ ಏರಿಸಿದ. ಅದಕ್ಕೊಂದು ಹಗ್ಗ, ಹೆದೆ ಅಂದ್ರೆ ಹಗ್ಗ. ಆ ಹಗ್ಗವನ್ನು ಯಾವತ್ತೂ ಅದಕ್ಕೆ ಬಿಗಿಲಿಟ್ಟಿರೋದಿಲ್ಲ, ಪ್ರಸಂಗ ಬಂದಾಗ ಮಾತ್ರ ಅದನ್ನ ಹೆದೆ ಏರಿಸ್ತಾರೆ. ಅಂಥ ಧನಸ್ಸು. ಕೃಷ್ಣ ಆ ಧನಸ್ಸನ್ನು ಕೈಯಲ್ಲಿ ತಗೊಂಡ. ಆ ಧನಸ್ಸನ್ನು ಕೈಯಲ್ಲಿ ತಗೊಂಡು ಅದನ್ನ ಮುರಿದು ಹಾಕಿದ. ಸಾಮಾನ್ಯವಾಗಿ ಯಾವ ದೇವತೆಗೂ ಅದನ್ನು ಎತ್ತೋದು ಸಾಧ್ಯ ಇರಲಿಲ್ಲ. ಅದರ ಆಕಾರ, ಅದರಲ್ಲಿರುವ ಶಿವನ ಸನ್ನಿಧಾನ ಈ ಕಾರಣದಿಂದ. ಮುಂದೆ ಇಲ್ಲೇ ತಾಳತ್ರಯ ಮುಂದಿನ 44ನೇ ಅಧ್ಯಾಯದಲ್ಲಿ ಇದೇ ಧನುಸ್ಸಿನ ಬಗ್ಗೆ ಮತ್ತಷ್ಟು ಕಥೆ ಬರ್ತದೆ. ಬಹಳ ದೊಡ್ಡ ಧನಸ್ಸು, ಅದರಲ್ಲಿ ಶಿವನ ಸನ್ನಿಧಾನ ಬೇರೆ. ಹೀಗಿದ್ದರಿಂದ ಅದು ಮುರಿದು ಬಿದ್ದಾಗ ಅವನು ಹೇಗೆ ಮುರಿದು ಬಿತ್ತದು, ಒಂದು ಮದ್ದಾನೆ ಕಬ್ಬಿನ ಜಲ್ಲೆಯನ್ನು ಮುರಿದು ಬಿಸಾಕುವಂತೆ ಮುರಿದು ಬಿಟ್ಟ. ಆವಾಗ ಆಕಾಶ ಭೂಮಿ ಎಲ್ಲ ಕಡೆ ಪ್ರತಿಧ್ವನಿ ಆಯಿತು, ಭಯಾನಕವಾದ ಧ್ವನಿ ಆಯಿತು. ಆ ಧನಸ್ಸನ್ನು ಕಾಯಲಿಕ್ಕೆ ಅಂತ ಒಂದಿಷ್ಟು ಜನ ಸೈನಿಕರಿದ್ರು, ಅವ್ರಿಗೂ ಎಲ್ಲ ಗಾಬರಿ ಆಯಿತು. ಅವರು ಆಯುಧಗಳನ್ನು ತಗೊಂಡು ಕೃಷ್ಣ ಬಲರಾಮನನ್ನ ಸುತ್ತುವರೆದ್ರು, ಹಿಡೀರಿ, ಕೊಡದು ಅವ್ರು ಕೊಂದು ಹಾಕ್ರಿ ಅಂತ ಹೇಳಿ. ಆದರೆ ಆ ಬಲರಾಮಕೃಷ್ಣ ಇಬ್ರು ಆ ಮುರಿದು ಬಿದ್ದ ಬಿಲ್ಲಿನ ತುಂಡುಗಳಿದ್ವಲ್ಲ, ಅದರಲ್ಲೇ ಅವ್ರನ್ನೆಲ್ಲರನ್ನು ಕೊಂದು ಹಾಕಿದ್ರು. ಸೈನ್ಯ ಎಲ್ಲ ನಷ್ಟ ಆಗಿ ಹೋಯಿತು. ದೊಡ್ಡ ಪ್ರಮಾಣದ ಸೈನ್ಯ ಇತ್ತು, ಆ ಸೈನ್ಯವನ್ನು ನಾಶ ಮಾಡಿದರು. ಅದೆಷ್ಟು ಪ್ರಮಾಣದ ಸೈನ್ಯ ಇತ್ತು ಅಂದ್ರೆ 20 ಅಕ್ಷೋಹಿಣಿ ಸೈನ್ಯ ಇತ್ತಂತೆ ಕಂಸಂದು. ಅದನ್ನೆಲ್ಲ ಅವರು ಆಗ ನಾಶ ಮಾಡಿದರು. ನಾನು ಈ ಹಿಂದೆನೂ ಅನೇಕ ಸರಿ ಹೇಳಿದ್ದೆ, ಕೌರವರು ಮತ್ತು ಪಾಂಡವರು ಸೇರಿ ಮಾಡಿದ ಯುದ್ಧದಲ್ಲಿ ಇದ್ದದ್ದು 18 ಅಕ್ಷೋಹಿಣಿ ಸೈನ್ಯ. ಅದೇ ಬಹಳ ದೊಡ್ಡದು ಅಂತ ನಾವು ಹೇಳ್ತೇವೆ. ಆದರೆ ಅದೇನು ಅಷ್ಟು ದೊಡ್ಡದಲ್ಲ. ಅದಕ್ಕಿಂತ ದೊಡ್ಡ ದೊಡ್ಡ ಸೈನ್ಯಗಳು ಅನೇಕ ಕಡೆ ಇದ್ದೇ ಇದ್ದವು. ಕೌರವರ ಪಾಂಡವರ ನಡುವಿನ ಕದನಕ್ಕೆ, ಆ ಯುದ್ಧಕ್ಕೆ ಮಹತ್ವ ಯಾಕೆಂದ್ರೆ, ಒಂದು ಕಡೆ ದುರ್ಯೋಧನ ಕಲಿ, ಇನ್ನೊಂದು ಕಡೆ ಭೀಮಸೇನ. ಸತ್ಶಕ್ತಿ, ದುಷ್ಟಶಕ್ತಿ ಮತ್ತು ದೈವ ಶಕ್ತಿಗಳ ಒಂದು ನಡುವಿನ ಕದನ ಅದು. ಆದ್ರಿಂದ ಆ ಯುದ್ಧಕ್ಕೆ ಮಹತ್ವ ಅಷ್ಟೇ. ಅದಿಲ್ಲದೆ ಹೋದ್ರೆ 18, 20, 30, 300 ಅಕ್ಷೋಹಿಣಿ ಇಂಥ ಸೈನ್ಯಗಳು ಅನೇಕ ಕಡೆ ಇದ್ದೇ ಇದ್ದವು. ಈ ಧನುಸ್ಸನ್ನು ಈಗ ಅವನು ಮುರಿದು ಹಾಕಿದ.
ಕಂಸನಿಗೆ ಅದರಿಂದ ಭಾರಿ ಭಯ ಆಯಿತು. ಒಬ್ಬ ಕಂಸನ ದೂತ ಆ ಎಲ್ಲಿತ್ತಲ್ಲ ಧನುಸ್ಸು ಎಲ್ಲಿತ್ತಲ್ಲ ಆ ಧನುಸ್ಸನ್ನು ನೋಡ್ಕೊಳ್ಳುವ ಆ ಮನೆಯ ಒಬ್ಬ ಕಾವಲುಗಾರ ಅದನ್ನು ಕಂಸನಿಗೆ ನಡೆದ ಸಂಗತಿಯನ್ನೆಲ್ಲ ಹೇಳಿದೆ. ಹೀಗೆ ಇಂಥ ಒಂದು ಅನಾಹುತ ಆಗಿದೆ ನೋಡ್ಬಾ ಇಲ್ಲಿ ಅಂತ ಹೇಳಿ. ನಗರವಾಸಿಗಳಿಗಂತೂ ಕೃಷ್ಣ ಮತ್ತು ಬಲರಾಮರು ಸಾಮಾನ್ಯ ಮನುಷ್ಯರೇ ಅಲ್ಲ, ದೇವತೆಗಳು ಅಂತ ಅನಿಸಿಬಿಡ್ತು. ಅಲ್ಲಿಂದ ಊರು ಹೊರಗೆ ಬಂದರು ಕೃಷ್ಣ ಬಲರಾಮರಿಬ್ರು. ಅಲ್ಲೇ ಈ ಗೋಪಾಲಕರು ಬೃಂದಾವನದಿಂದ ಬಂದವರೆಲ್ಲ ತಮ್ಮ ಬಂಡಿಗಳನ್ನು ನಿಲ್ಲಿಸಿದ್ರು. ಅಲ್ಲೇ ಅವರ ಬಿಡಾರವೂ ಇತ್ತು. ಕೈಕಾಲು ತೊಳ್ಕೊಂಡ್ರು, ಹಾಲು ಅನ್ನ ಊಟ ಮಾಡಿದ್ರು. ರಾತ್ರಿ ಹೊತ್ತು ಆರಾಮಾಗಿ ಕಾಲ ಕಳೆದ್ರು. ಕಂಸನಿಗೆ ಮಾತ್ರ ರಾತ್ರಿ ನಿದ್ದೆ ಬರಲಿಲ್ಲ. ಲೀಲಾಜಾಲವಾಗಿ ಬಿಲ್ಲು ಮುರಿದ್ರಲ್ಲ, ಅದೊಂದು ಅಪಶಕುನವಾಗಿ ಕಾಣಿತು ಅವನಿಗೆ. ಸಹಾಯಕ್ಕೆ ಬಂದು ಸೈನ್ಯವನ್ನು ನಾಶಪಡಿಸಿದ್ರಲ್ಲ, ಮೃತ್ಯು ಸೂಚಕವಾಗಿ ಅನೇಕ ದುಸ್ವಪ್ನಗಳಾದವಂತ. ಸೂರ್ಯನ ನೋಡಿದ್ರೆ ಸೂರ್ಯ ಎರಡೆರಡಾಗಿ ಕಾಣೋದು, ಚಂದ್ರನ ನೋಡಿದ್ರೆ ಅದು ಎರಡಾಗಿ ಕಾಣಿಸೋದು. ಕನ್ನಡಿಯಲ್ಲಿ ನೋಡಿದ್ರೆ ನಮ್ಮ ಇಡೀ ಬಿಂಬ ಕಾಣಿಸ್ತದಲ್ಲ, ತಲೆ ಕೆಳಗಿನ ರುಂಡ ಮುಂಡ ಅದೆಲ್ಲ. ಕನ್ನಡಿಯಲ್ಲಿ ಕಾಣಿಸಿದ್ರು ಕೂಡ ಮೇಲಿನ ರುಂಡ ಕಾಣಿಸೋದಿಲ್ಲ, ಕೆಳಗಿನ ಮುಂಡ ಮಾತ್ರ ಕಾಣಿಸ್ತದೆ. ನೆರಳು ನೋಡಿದ್ರೆ ಸ್ವಲ್ಪ ಗಮನಿಸ್ಬೇಕು. ನಮ್ಮ ನೆರಳನ್ನು ಈಗ ನೆಲದ ಮೇಲೆ ನೋಡಿದ್ರೆ, ಬಿಸಿಲನ್ನು ನಡ್ಕೊಂಡು ಹೋಗ್ತಿದ್ದಾಗ ನೆರಳು ಕಾಣಿಸಿದ್ರೆ, ಆ ನೆರಳಿನಲ್ಲಿ ತೂತುಗಳು ಕಾಣಿಸಿದ್ರೆ ಇದೆಲ್ಲ ಮನುಷ್ಯ ಸಾಯುವವನಿದ್ದಾನೆ ಅನ್ನೋದು ಸೂಚಕ. ಛಿದ್ರ ಪ್ರತೀತಿ ಛಾಯಾಂ ಪ್ರಾಣಘೋಷಾನುಪಶ್ರುತಿ. ಇದು ನೋಡಿ, ಕಿವಿ ಮುಚ್ಕೊಂಡ್ರೆ ಒಳಗೆ ಆ ಒಂದು ಘೋಷ ಕೇಳಿ ಬರ್ತದೆ. ಆ ಘೋಷ ಇರಲಿಲ್ಲ ಅಂತ. ಇದನ್ನೆಲ್ಲ ಈಗ ನಾವು ಪ್ರತ್ಯಕ್ಷವಾಗಿ ನೋಡ್ಬೋದು. ಎರಡೂ ಕಿವಿ ಮುಚ್ಕೊಂಡು ಒಂದ್ಸರಿ ನೋಡ್ರಿ, ಒಂದು ಏನೋ ಸಮುದ್ರದ ಘೋಷ ಮತ್ತೆ ರಥ ಓಡುವಂಥ ಒಂದು ಶಬ್ದ ಇದು ಕೇಳಿ ಬರ್ತದೆ. ಇದು ಏನು ಅಂದ್ರೆ ಒಳಗೆ ಮುಖ್ಯ ಪ್ರಾಣ ಕೂತ್ಕೊಂಡು, ವಾಯುದೇವ ಕೂತ್ಕೊಂಡು ಭಗವಂತನ ಸ್ತೋತ್ರ ಮಾಡ್ತಿರ್ತಾನಂತೆ. ಹಾಗೆ ಅಂತ ಹೇಳಿ ಛಾಂದೋಗ್ಯ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಎದೇ ತತ್ ನತತುರಿವ ರಥಘೋಷ ಇವ ಅಂತೆಲ್ಲ ಉಪನಿಷತ್ತಿನಲ್ಲಿ ಅದು ಕೇಳಿ ಬರ್ತದೆ. ಹೀಗೆ ಭಗವಂತನ ದಾಸನಾದಂಥ ಮುಖ್ಯ ಪ್ರಾಣ ಒಳಗೆ ಕೂತ್ಕೊಂಡು ಭಗವಂತನ ಸ್ತೋತ್ರ ಮಾಡ್ತಿರೋದು. ನಾವು ಭಗವಂತ ಇದ್ದಾನೆ, ಒಳಗೆ ಭಗವಂತ ಇದ್ದಾನೆ, ಅವನ ದಾಸನದ ಮುಖ್ಯ ಪ್ರಾಣ ಇದ್ದಾನೆ ಅನ್ನೋದಕ್ಕೆ ಇದೊಂದು ಸೂಚಕ ಅಂತ ಹೇಳ್ತಾರೆ. ಬಟ್ ಅದ್ಭುತವಾದಂಥ ಒಂದು ಉಪಾಸನೆ ಒಳಗೆ ನಡೆದಿರ್ತದೆ. ಇನ್ನು ಎಲ್ಲರೂ ಕೇಳ್ಬೋದು. ಪ್ರತಿನಿತ್ಯ ದೇವತಾ ಪೂಜೆ ಮಾಡುವಾಗ, ಸಂಧ್ಯಾವಂದನೆ ಮಾಡುವಾಗ, ಸ್ನಾನ ಮಾಡಿ ದೇವರ ಎದುರು ಕೂತ್ಕೊಂಡು ಸ್ವಲ್ಪ ಕಿವಿ ಮುಚ್ಕೊಂಡ್ರೆ ಆ ಶಬ್ದ ಅವ್ಯಾಹತವಾಗಿ ಕೇಳಿ ಬರ್ತಿರ್ತದೆ. ಮರಣ ಹತ್ರ ಬಂದ್ರೆ ಇದು ಕೇಳಿಸಿ ಬರೋದಿಲ್ಲ. ಧೂಳಿನ ಮೇಲೆ ನಡಿಬೇಕು. ಇಲ್ಲೋದ್ ಕಡೆ ನೆಲದ ಮೇಲೆ ಧೂಳಿದ್ರೆ ನಡ್ಕೊಂಡು ಹೋದ್ರೆ ನಮ್ಮ ಹೆಜ್ಜೆ ಗುರುತು ಅಲ್ಲಿ ಬೀಳ್ತದಲ್ಲ, ಇದು ಬೀಳಲಿಲ್ಲ ಅವನಿಗೆ. ಕಣ್ಣು ಮುಚ್ಚಿದ್ರೆ ಕನಸಿನಲ್ಲಿ ಯಾವುದೋ ಹೆಣವನ್ನು ತಾನು ಅಪ್ಪಿಕೊಂಡಂತೆ, ಇನ್ನೂ ಏನೇನು ಕೆಂಪು ಹೂಮಾಲೆ ಹಚ್ಕೊಂಡಂತೆ, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ದಿಗಂಬರನಾಗಿ ಮೈ ಮೇಲೆ ಬಟ್ಟೆ ಇಲ್ಲದೆ ದಕ್ಷಿಣ ದಿಕ್ಕಿಗೆ ಹೊರಟಂತೆ. ಇಂಥ ವಿಲಕ್ಷಣವಾದ ಸ್ವಪ್ನಗಳೆಲ್ಲ ಅವನಿಗೆ ಕಾಣಿಸಿದವು. ನಿದ್ರೆನೇ ಬರಲಿಲ್ಲ. ಭಯ ಅವನ ಹೃದಯದೊಳಗೆ ಹೊಕ್ಕಿತ್ತು. ರಾತ್ರಿ ಕಳೆದು ಸೂರ್ಯ ಉದಯಿಸಿದ. ಇವತ್ತಿನ ಮಾರನೇ ದಿವಸ ಆ ಮಲ್ಲರ ಕುಸ್ತಿ ಆಟ ನಡಿಬೇಕಾಗಿತ್ತು. ರಂಗಮಂಟಪ ಒಂದು ತಯಾರು ಮಾಡಿದ್ರು, ಒಂದು ಸಭಾ ತಯಾರು ಮಾಡಿದ್ರು. ದೊಡ್ಡ ದೊಡ್ಡ ವಾದ್ಯಗಳೆಲ್ಲ ಮೊಳಗಿಸಿದರು. ಪ್ರೇಕ್ಷಕರಿಗೆ ನಾನಾ ಥರದ ಆಸನಗಳಿದ್ದವು. ಅಲ್ಲಿ ಎಲ್ಲರೂ ಬಂದು ಕೂತ್ಕೊಂಡ್ರು. ಕೃಷ್ಣರಾಮರು ಕೂಡ ಅಲ್ಲಿ ಬರಬೇಕಾಗಿತ್ತು. ಅಲ್ಲಿ ಹೊರಗೆ ಒಂದು ಆನೆಯನ್ನು ನಿಲ್ಲಿಸಿದ್ರು. ಕೋಲಯಾಪೀಡ ಅಂತ ಒಂದು ಆನೆ, ಅದು ಆ ಆನೆಯನ್ನು ನಿಲ್ಲಿಸಿದ್ರು. ಕಂಸನ ಅನುಯಾಯಿಗಳೆಲ್ಲರೂ ಕೂಡ, ಅವನ ತಮ್ಮಂದರು, ಆ ಆನೆಯ ಮಾವುತ ಅಂಥವರೆಲ್ಲ ಎಲ್ಲ ರಾಕ್ಷಸರೇ ಅವರು. ಅವರು ಕೃಷ್ಣನ ಕೈಯಿಂದ ಒಬ್ಬೊಬ್ಬರೇ, ಕೃಷ್ಣ ಮತ್ತು ಬಲರಾಮನ ಕೈಯಿಂದ ಅವರೆಲ್ಲ ಒಬ್ಬೊಬ್ಬರಾಗೆ ಪ್ರಾಣ ಕಳ್ಕೊಂಡ್ರು. ಅದನ್ನೀಗ ನಾವು ನೋಡೋದಿಲ್ಲ. ಚಾಣೂರ ಮುಷ್ಟಿಕ ಅಂತ ಇಬ್ಬರು ಮಲ್ಲರು, ಕೋಲಯಾಪೀಡ ಅಂತ ಒಂದು ಆನೆಯ ಮಾವುತ, ಇವರೆಲ್ಲರಿಗೂ ಮೊದಲೇ ಸೂಚನೆ ಕೊಟ್ಟಿದ್ದ, ಕೃಷ್ಣ ಬಲರಾಮರು ಬರ್ತಾರೆ, ಅವ್ರನ್ನ ಕೊಂದು ಹಾಕಬೇಕು ಅಂತ ಹೇಳಿ. ಆ ಚಾಣೂರ ಮುಷ್ಟಿಕ ಅವರಿಬ್ಬರಿಗೆ ಮೊದಲೇ ಕರೆಸಿದ, ಅವರಿಗೆಲ್ಲ ಪ್ರೋತ್ಸಾಹ ಕೊಟ್ಟ. ಆ ಚಿಕ್ಕ ಮಕ್ಕಳು ಅವ್ರ ಮೇಲೆ ಏನು ಕುಸ್ತಿ ಆಡೋದು ಅಂತ ಸಂಕೋಚ ಮಾಡಬೇಡ್ರಿ, ಪೂರ್ಣ ಶಕ್ತಿ ಉಪಯೋಗ ಮಾಡಿ ನೀವು ಯುದ್ಧ ಮಾಡಬೇಕು, ಕುಸ್ತಿ ಆಡಬೇಕು.
ಅಂತ ಅವ್ರಿಗೂ ಎಲ್ಲ ಸೂಚನೆ ಕೊಟ್ಟಿದ್ದ. ಆನೆಯ ಮಾವುತನಿಗೂ ಸೂಚನೆ ಕೊಟ್ಟಿದ್ದ. ಆಯ್ತು ಅಂತ ಅವರೆಲ್ಲ ಒಪ್ಕೊಂಡ್ರು. ಅದರಂತೆ ಆ ತಯಾರಿ ಆಯಿತು. ನಂದಗೋಪ ಮೊದಲಾದವರು ಅವರು ಎಲ್ಲ ಬಂದು ಕೂತ್ಕೊಂಡ್ರು ಆ ರಂಗಮಂಟಪಕ್ಕೆ. ಕೃಷ್ಣರಾಮರು ಅಲ್ಲಿಗೆ ಬಂದರು. ನಗಾರಿ ಶಬ್ದ ಕೇಳಿ ಬರ್ತಾ ಇತ್ತು. ಇನ್ನೇನು ಮಲ್ಲ ಯುದ್ಧ ಪ್ರಾರಂಭ ಆಗೋದಿದೆ ಅಂತ. ರಂಗಸ್ಥಳದ ದ್ವಾರಕ್ಕೆ ಬಂದ್ರೆ ಅಲ್ಲಿ ಆ ಕೋಲೆಯ ಪೀಡ ಅಂತ ಆನೆ ನಿಂತಿತ್ತು. ಮಾವುತ ಅದ್ರ ಮೇಲೆ ನಿಂತಿದ್ದ. ಮಾವುತನಿಗೆ ಹೇಳಿದ್ದಾರೆ, ದಾರಿ ಬಿಡು, ಇಲ್ಲದೆ ಹೋದ್ರೆ ನಿನ್ನನ್ನು ನಿನ್ನ ಆನೆಯನ್ನು ಇಬ್ಬರನ್ನು ಸದೆ ಬಡಿಬೇಕಾಗ್ತದೆ. ಆ ಮಾವುತನಿಗೆ ಸಿಟ್ಟು ಬಂದು ಆ ಆನೆಯನ್ನು ಅಂಕುಶದಿಂದ ತಿವಿದು ಕೃಷ್ಣನ ಮೇಲೆ ಅದನ್ನು ಹಾಯಿಸಿದ. ಕೃಷ್ಣನ ಮೇಲೆ ಅದನ್ನು ಛೂ ಬಿಟ್ಟ. ಅದು ಸೊಂಡಿಲಿನಿಂದ ಕೃಷ್ಣನನ್ನು ಹಿಡಿತು. ಆದರೆ ಕೃಷ್ಣ ಅದನ್ನು ತಪ್ಪಿಸ್ಕೊಂಡ. ಅದರ ಕಾಲು ಕೆಳಗೆ ಹೋಗಿ ನಿಂತ್ಕೊಂಡ್ಬಿಟ್ಟ, 4 ಕಾಲಿನ ಕೆಳಗೆ. ನಿಹತ್ಯ ಅಂಗ್ರಿಷು ಅಲೀಯತ. ಆನೆ ಈ ನಿಮ್ದಾದ್ರೂ ಸಣ್ಣದ ಆಕಾರ, ಹಿಂದೆ ಮುಂದೆ ಕೂಡ ಸ್ವಲ್ಪ ಹಿಂತಿರುಗಿ ನೋಡಿದ್ರೆ ಕಾಣಿಸ್ತದೆ. ಆನೆದು ದೊಡ್ಡ ಆಕಾರ, ಅದನ್ನ ಕಾಲು ಕೆಳಗೆ ಹೋಗಿ ಯಾರು ಹೋಗಿ ನಿಂತ್ಕೊಂಡ್ರೆ ಅದು ಗೊತ್ತಾಗೋದಿಲ್ಲ. ಇಲ್ಲಿಗೆ ನಿಲ್ಲೋರಿಗೆ ಧೈರ್ಯ ಬೇಕಿಷ್ಟೇ, ಧೈರ್ಯ ಬೇಕು, ಚಾಕಚಕ್ಯತೆ ಬೇಕು. ಭೀಮಸೇನ ಹಾಗೆ ಮಾಡಿದ್ದ ಅಂತ ಮಹಾಭಾರತದ ಯುದ್ಧದಲ್ಲಿ ವರ್ಣನೆ ಮಾಡ್ತಾರೆ. ಆನೆ ಕೆಳಗೆ ಹೋಗಿ ಆನೆಯನ್ನ ಚೆನ್ನಾಗಿ ಆಟ ಆಡಿಸಿದ ಭೀಮಸೇನ ಅಂತ. ಕೆಲವು ಆನೆಗಳಿಗೆ ಹಾಗೆ ಮಾಡ್ತಿದ್ದ ಅಂತ. ಇಲ್ಲಿ ಕೃಷ್ಣ ಅದ್ರ ಕಾಲು ಕೆಳಗೆ ಹೋಗಿ ನಿಂತ್ಕೊಂಡ. ಅದು ಕೃಷ್ಣನನ್ನು ಕಾಣಲಿಲ್ಲ. ಆದರೆ ಅದಕ್ಕೆ ವಾಸನೆ, ಗಂಧದಿಂದ ಅದೆಲ್ಲ ತಿಳಿಯುತ್ತದೆ. ಘ್ರಾಣ ದೃಷ್ಟಿ ಎಲ್ಲೆಲ್ಲೋ ಕೆಳಗಿದ್ದಾನೆ ಗೊತ್ತಾಯ್ತು. ಸೊಂಡಿಲಿನಿಂದ ಮತ್ತೆ ಹಿಡಿತದ ಆನೆ ಕೃಷ್ಣನನ್ನು, ಮತ್ತೆ ಬಿಡಿಸ್ಕೊಂಡ. ಅದನ್ನ ಒಂದು 25 ಬಿಲ್ಲಿನಷ್ಟು, 100-200 ಅಡಿ ಅದನ್ನು ಎಳೆದಾಡಿದ ಆ ಕಡೆ ಈ ಕಡೆ ಆನೆಯನ್ನು. ಅಂತ ಬೃಹದಾಕಾರದ ಆನೆಯನ್ನು ಹೀಗೆ ಎಳೆದಾಡಿದ. ಮುಂದೆ ಅದರ ಬಾಲ ಹಿಡಿದ ಆ ಕಡೆ ಎಡಕ್ಕೆ, ಅದು ಆನೆ ಎಡಕ್ಕೆ ತಿರುಗಿದ್ರೆ ಇವನು ಬಲಕ್ಕೆ ತಿರುಗಿಸಿದ. ಅದು ಬಲಕ್ಕೆ ತಿರುಗಿದ್ರೆ ಇವನು ಎಡಕ್ಕೆ ತಿರುಗಿಸಿದ. ಎದುರಿಗೆ ಬಂದು ಆನೆಗೊಂದು ಹೊಡೆದು ಓಡಿ ಹೋದ. ಆನೆ ಬಹಳ ವೇಗವಾಗಿ ಚಲಿಸ್ತದೆ. ಆದ್ರೆ ಇವನು ಚಲನೆಗೆ ತಕ್ಕಂತೆ ಅದಕ್ಕೆ ಚಲಿಸ್ಲಿಕ್ಕಾಗಲಿಲ್ಲ. ಮುಂದೆ ಓಡಿ ಅದು ತನ್ನ ಹಿಂದೆ ಬರುವಂತೆ ಮಾಡಿದ, ಬೆನ್ನಟ್ಟಿ ಬರುವಂತೆ ಮಾಡಿದ. ನೆಲದ ಮೇಲೆ ಉಸಿರಿ ಬಿದ್ದ. ಬೀಳುವಂತೆ ತೋರಿಸ್ಕೊಂಡ. ಈ ಬಿದ್ದ ಅಂತ ಅವನ ಮೇಲೆ ಅದು ಏರಿ ಬಂದು ತನ್ನ 2 ಕೋರೆ ಹಲ್ಲುಗಳಿಂದ ಅವನು ತಿವಿಬೇಕು ಅಂತ ಹೋಯ್ತು. ಇವನು ಅಷ್ಟೊಳಗೆ ತಪ್ಪಿಸ್ಕೊಂಡ್ಬಿಟ್ಟ. ಆವಾಗ ಏನಾಯ್ತು, ಅದರ 2 ಕೋರೆಗಳು ಆ ನೆಲಕ್ಕೆ ತಿವಿದು. ಅದಕ್ಕೆ ತನ್ನ ಪ್ರಯತ್ನ ವಿಫಲ ಆದಾಗ ಅದಕ್ಕೆ ಸಿಟ್ಟು ಬಂತು. ಈ ಕಡೆ ಮಾವುಕ್ತ ಬೇರೆ ಅಂಕುಶದಿಂದ ತಿವಿತಾ ಇದ್ದ. ಆನೆ ಮುಂದೆ ತಾನೇ ಹೋಗಿ ನಿಂತು ಅದು ಸೊಂಡಿಲನ್ನು ಹಿಡಿದು ಎಳೆದ. ಅದರ ನೆತ್ತಿ ಕುಂಭಸ್ಥಳ ಅಂತಾರೆ ಅದಕ್ಕೆ, ಅಲ್ಲಿ ಒತ್ತಿ ಹಿಡಿದು ಅದರ ದಂತವನ್ನೇ ಕಿತ್ತಿದೆ. ಆ ದಂತದಿಂದಲೇ ಆನೆಯನ್ನು ಕೊಂದ. ಅದರ ಮಾವುತನನ್ನು ಕೊಂದು ಹಾಕಿದ. ಕೃಷ್ಣನ ಕೈಯಲ್ಲಿ ಒಂದು ದಂತ, ಈ ಬಲರಾಮನ ಕೈಯಲ್ಲಿ ಮತ್ತೊಂದು ದಂತ, ರಕ್ತದಿಂದ ತೊಯ್ತಾ ಇರುವಂಥ ದಂತಗಳು. ಇಲ್ಲಿ ಆ ಶ್ಲೋಕ ಮಲ್ಲಾನಾಂ ಅಶನಿಹಿ ಅಂತ ಈಗ ಮಂಗಲಾಚರಣೆಯಲ್ಲಿ ಆರಂಭದಲ್ಲಿ ಹೇಳಿದ್ದು ಇದೇ ಶ್ಲೋಕ. ಅವ್ನು ನೋಡಿದ್ರೆ ಹೇಗೆ ಕಾಣಿಸ್ತಿದ್ದ ಕೃಷ್ಣ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣಿಸ್ತಿದ್ದಂತೆ. ಅಲ್ಲಿ ಕುಸ್ತಿ ಆಡ್ಲಿಕ್ಕೆ 1 ಜನ ಮಲ್ಲರು ಬಂದಿದ್ರು. ಆ ಜಟ್ಟಿಗಳಿಗೆ ಇವನನ್ನು ನೋಡಿದ್ರೆ ವಜ್ರಾಯುಧ ನೋಡಿದಂತೆ ಆಗ್ತಿತ್ತು, ಬರಸಿಡಿಲನಂತೆ. ಅಂತ ಭಯಾನಕವಾದ ಆಕಾರ ಕೃಷ್ಣಂತ. ಜನಸಾಮಾನ್ಯರಿಗೆ ಮಹಾಪುರುಷನಾಗಿ ಕಾಣಿಸಿದ. ಇವನಾನು ಸಾಮಾನ್ಯ ಮಾನವನೇ ಅಲ್ಲ ಅಂತ ಕಾಣಿಸ್ತು. ಕೂತ ಗೋಪಸ್ತ್ರೀಯರು ಮೊದಲಾದವರಿಗೆ ಮನ್ಮಥನಂತೆ ಕಾಣಿಸಿದ. ಗೋಪಾಲಕರಿದ್ರು, ಅವರಿಗೆ ಹಾಸ್ಯ ನಟನಂತೆ ಕಾಣಿಸಿದ. ಗೋಪಾನಾಂ ಸ್ವಜನಃ ಅಸತಾಂ ಕ್ಷಿತಿಭೃತಾಂ ಶಾಸ್ತ. ದುಷ್ಟ ರಾಜರಿಗೆ ವೀರರಸದ ಮೂರ್ತಿಯಾದ. ಗೋಪಾಲಕರಿಗೆ ತಮ್ಮ ಬಂಧು ಅಂತ ಅನಿಸ್ತು. ಅವನು ನೋಡಿ ಹಾಸ್ಯ ನಟ ಅಲ್ಲ, ತನ್ನ ಬಂಧು ಅಂತ ಅನಿಸ್ತು. ದುಷ್ಟ ರಾಜರಿಗೆ ಇವನು ನೋಡಿದ್ರೆ ಭಯ, ನಮ್ಮನ್ನು ಏನು ಸದೆ ಬಡಿತಾನೋ ಏನ್ ಮಾಡ್ತಾನಂತ. ತಂದೆ ತಾಯಂದ್ರಿಗೆ, ನಂದಗೋಪ ಮೊದಲಾದವರಿಗೆ, ಹೃದಯ ದೇವಕಿಯರಿಗೆ ಪ್ರೀತಿಯ ಮಗು. ಒಬ್ಬೊಬ್ಬರಿಗೆ ಒಂದೊಂದು ಭಾವ. ಕಂಸನಿಗೆ ಬ್ರಹ್ಮನೇ ಕಳಿಸಿದ ಮೃತ್ಯು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣಿಸಿದ. ಯಾದವರೆಲ್ಲರಿಗೂ ಈತ ಒಡೆಯ, ಅವ್ರನ್ನ ಕಾಪಾಡುವಂಥವನು. ಶುಶುಭೆ ರಂಗೇ ಅಚ್ಯುತಃ ಜಾಗ್ರತಃ. ಒಬ್ಬರನ್ನೇ ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಭಾವನೆ ಹೀಗೆ ಸ್ಫುರಿಸ್ತಾ ಇತ್ತು. ಕಂಸನಿಗೆ ಆಗ ಮತ್ತಷ್ಟು ಗಾಬರಿ ಆಯಿತು.
ರಂಗಸ್ಥಳಕ್ಕೆ ಬಂದರು. ಜನ ಅವ್ರನ್ನೆಲ್ಲ ನೋಡಿದ್ರು. ನರನಾರಾಯಣರು ಇವರು ಅಂತ ತಿಳ್ಕೊಂಡ್ರು. ಏತೋ ಭಗವತಃ ಸಾಕ್ಷಾತ್ ನಾರಾಯಣ ಹರೇರ್ನಾರಾಯಣಸ್ಯ ಹಿ ಅವತೀರ್ಣ ವಿಹಾಂಶೇನ ವಸುದೇವಸ್ಯ ಜನ್ಮನಿ. ಎಷ್ಟು ಜನ ರಾಕ್ಷಸರನ್ನು ಸಂಹಾರ ಮಾಡಿದರು, ಪೂತನೆ, ತೃಣಾವರ್ತ ಮೊದಲಾದವರನ್ನ. 7 ದಿನಗಳ ಕಾಲ ಬೆಟ್ಟವನ್ನು ಕೈಯಲ್ಲಿ ಹಿಡಿದು, ಈ ವಿಪರೀತ ಮಳೆ ಬಂದಿತ್ತು, ಅದರಿಂದ ಬೃಂದಾವನವನ್ನು ರಕ್ಷಿಸಿದ್ನಲ್ಲ. ಇವತ್ತು ಯದುವಂಶ ಇವನ ರಕ್ಷಣೆಗಾಗಿ ಹಾತೊರೆದು ಕೂತಿದೆ ಅಂತೆಲ್ಲ ಜನ ಮಾತಾಡ್ಕೋತಿದ್ರು. ಆಗ ಆ ಜಟ್ಟಿಗಳಿದ್ರಲ್ಲ, ಆ ಜಟ್ಟಿಗಳು ಇಬ್ರು ಈ ಕೃಷ್ಣ ಬಲರಾಮರನ್ನು ಕರೆದ್ರು. ನಮ್ಮ ರಾಜರಾದ ಕಂಸ ಮಹಾರಾಜರು ನಮಗೆ ಈ ಕುಸ್ತಿ ಆಡಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ರಾಜರ ಆಜ್ಞೆ, ಅದನ್ನು ನಾವು ಮಾಡಲೇಬೇಕು, ಬನ್ನಿ ಕುಸ್ತಿ ಆಡೋಣ ಅಂತ ಕರೆದ್ರು. ಕೃಷ್ಣ ಅದನ್ನ ಒಪ್ಪಿಕೊಂಡ. ಅವನು ಹೇಳಿದ, ಹೌದು, ನಾವೆಲ್ಲ ಕಂಸನ ಪ್ರಜೆಗಳು, ಅವನಿಗೆ ಇಷ್ಟವಾದನೇ ಮಾಡೋಣ, ನಡೀರಿ, ಯುದ್ಧ ಮಾಡೋಣ. ಆದರೆ ನಾವು ಚಿಕ್ಕ ಬಾಲಕರು, ನೀವು ನಮ್ಮ ಜೊತೆ ಹೇಗೆ ಕುಸ್ತಿ ಆಡ್ತೀರಿ? ಚಿಕ್ಕ ಮಕ್ಕಳು ಚಿಕ್ಕವ್ರ ಜೊತೆ ಆಡಬೇಕು, ದೊಡ್ಡವ್ರ ಜೊತೆ ಆಡಬೇಕು. ಅದಕ್ಕೆ ಚಾಣೂರು ಹೇಳಿದ, ನೀನೇನು ಚಿಕ್ಕ ಹುಡುಗ ಅಲ್ಲ, ದುರ್ಬಲನೂ ಅಲ್ಲ, ಬಲಿಷ್ಠರೇ ನೀವು. ಆನೆಯನ್ನು ಕೊಂದು ಹಾಕಿದ್ದೀರಿ, ಎಷ್ಟೋ ಜನ ರಾಕ್ಷಸರನ್ನು ಕೊಂದು ಹಾಕಿದ್ದೀರಿ, ಬನ್ರಿ ಯುದ್ಧ ಮಾಡೋಣ ಅಂತ ಅವರು ಕರೆದ್ರು. ಆವಾಗ ಮಲ್ಲ ಯುದ್ಧ ಪ್ರಾರಂಭ ಆಯಿತು. ಪರಸ್ಪರ ಹೊಡೆದಾಡ್ಕೊಂಡ್ರು. ಅಲ್ಲಿ ಕೂತ ಸ್ತ್ರೀಯರಿಗೆ ಬಹಳ ಸಂಕಟ ಅನಿಸ್ತು. ಇದೇನಿದು, ಕಂಸನಂತ ದೊಡ್ಡ ರಾಜ ಇಲ್ಲಿ ಕೂತ್ಕೊಂಡು ಇಂಥ ಅನ್ಯಾಯ ಮಾಡೋದ? ಈ ಚಿಕ್ಕ ಮಕ್ಕಳು ಇಲ್ಲಿದ್ದಾರೆ, ಅವರು ಆ ಮಹಾಮಲ್ಲರ ಜೊತೆ ಯುದ್ಧ ಮಾಡೋದು ಅಂದ್ರೆ ಏನು? ಇದು ಯೋಗ್ಯ ಅಲ್ಲ ಅಂತ ಜನ ಎಲ್ಲ ಅದನ್ನ ಪ್ರತಿಭಟಿಸಿದರು. ಕೃಷ್ಣನಿಗೆ ಅವರ ಆತಂಕ ಗೊತ್ತಾಯಿತು, ಯಾಕೆ ಜನ ಆತಂಕ ಪಡ್ತಿದ್ದಾರೆ ಅಂತ ಗೊತ್ತಾಯಿತು. ಸ್ವಲ್ಪ ಯುದ್ಧವನ್ನ ತೀವ್ರಗೊಳಿಸಿದ ಕೃಷ್ಣ. ಸುಮ್ಮನೆ ನಿಧಾನವಾಗಿ ಬಹಳ ಲೀಲೆಯಿಂದ ಯುದ್ಧ ಮಾಡಬಾರದು, ಯುದ್ಧವನ್ನು ತೀವ್ರಗೊಳಿಸಬೇಕು ಅಂತ ಯುದ್ಧವನ್ನು ಮುಂದುವರಿಸಿದ. ಇಲ್ಲಿವರೆಗೆ ಬೃಂದಾವನದಲ್ಲಿದ್ದ ಮಕ್ಕಳು, ಇವರು ಎಳೆ ಬಾಲಕರು, ಸುಮ್ಮನೆ ದನ ಕರುಗಳನ್ನು ಮೇಯಿಸಿಕೊಂಡಿದ್ದವರು, ಅಂಥವ್ರ ಮೇಲೆ ಇಂಥ ಭಯಾನಕವಾದ ಯುದ್ಧ ನಡೀತಿದೆಯಲ್ಲ ಅಂತ ಆಲೋಚನೆ ಮಾಡಿದ್ರು. ಕೃಷ್ಣ ಯುದ್ಧ ತೀವ್ರ ಮಾಡಿದಾಗ ಭಗವದ್ಗಾತ್ರ ನಿಷ್ಪಾತೈಹಿ ವಜ್ರ ನಿಷ್ಪೇಷ ನಿಷ್ಠುರೈಹಿ, ಭಗವಂತನ ಕೈ ಅದು ಕುಸುಮಕ್ಕಿಂತಲೂ ಕೋಮಲ, ಹೂವಿಗಿಂತಲೂ ಕೋಮಲವೂ ಹೌದು, ಆದರೆ ವಜ್ರಕ್ಕಿಂತ ಕಠೋರವೂ ಹೌದು. ಆದರೆ ಏಟು ಬಿದ್ದಾಗ ಚಾಣೂರನ ಮೈಯೆಲ್ಲ ಜರ್ಜರಿತ ಆಯಿತು. ಅವನು ಒಂದ್ಸರಿ ಹಾರಿ ಭಗವಂತನ ಎದುರಿಗೆ ಗುದ್ದಿದ್ರೆ ಅದು ಆನೆಯ ಮೇಲೆ ಹೂವಿನ ಹಾರ ಹಾಕಿದಂತಾಯ್ತಷ್ಟೇ, ಅವನಿಗೇನೂ ಆಗಲೇ ಇಲ್ಲ. ಅವನನ್ನು 2 ಕಾಲಿನಿಂದ ಮೇಲೆತ್ತಿದ. ಬಾಹ್ವೋ ನಿಗೃಹ್ಯ ಚಾಣೂರಂ ಬಹುಶೋ ಭ್ರಾಮಯನ್ ಹರಿಹಿ, 2 ಕಾಲು ಕೈ 2 ಎತ್ತಿ ಚೆನ್ನಾಗಿ ತಿರುಗಿಸಿದಾಗ ತಲೆ ತಿರುಗುವಂತಾಯ್ತು. ಅವನು ಒಂದ್ಸರಿ ನೆಲಕ್ಕೆ ಅಪ್ಪಳಿಸಿದ ಕೂಡಲೇ ಅವನು ತಲೆ ಒಡೆದು ಸತ್ತು ಬಿದ್ದ. ಅವನ ಆಭರಣ, ತಲೆ ಕೂದೆಲ್ಲ ಅಸ್ತವ್ಯಸ್ತ ಆಗಿ ಹೋದು. ದೊಡ್ಡ ಧ್ವಜಸ್ತಂಭ, ದೇವಾಲಯದ ಧ್ವಜಸ್ತಂಭ ಇರ್ತದಲ್ಲ, ಅದು ಮುರಿದು ಬಿದ್ದಂತಾಯ್ತು. ಆ ಕಡೆ ಮುಷ್ಟಿಕ, ಅವರಿಬ್ಬರ ನಡುವೆ ಯುದ್ಧ ನಡೀತು. ಅವನು ಒಂದು ಬಾರಿ ಅವನ ತಲೆ ಮೇಲೆ ಬಲವಾಗಿ ಹೊಡೆದ, ಅವನು ಪ್ರಾಣ ಕಳ್ಕೊಂಡ. ಕೂಟ ಅಂತ ಮತ್ತೊಬ್ಬ ಬಂದ ಜಟ್ಟಿ. ಬಲರಾಮ ಅವನನ್ನು ಅನಾಯಾಸವಾಗಿ ಎಡಗೈಯ ಮುಷ್ಟಿಯಿಂದ ಹೊಡೆದು ಕೊಂದು ಹಾಕಿದ. ಇನ್ನು ಕೆಲವರಿದ್ದರು, ಕೂಟ, ಛಲ, ಕೋಸಲ ಮತ್ತು ಪ್ರಧಾನ ಜಟ್ಟಿಗಳೆಲ್ಲ ಇದ್ರು. ಇವರೆಲ್ಲ ಸತ್ತು ಬಿದ್ರಲ್ಲ, ಉಳಿದವ್ರು ಕೆಲವರಿದ್ರು ಮರಿ ಜಟ್ಟಿಗಳು. ಅವರೆಲ್ಲ ತಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತ ಅಲ್ಲಿಂದ ಓಡೇ ಹೋದರು. ಇನ್ನು ಕುಸ್ತಿ ಆಡೋರು ಯಾರು ಬೇಕಲ್ಲಿ? ಎಲ್ಲ ಕುಸ್ತಿ ಆಡ್ಬೇಕಾಗಿದ್ದವ್ರೆಲ್ಲ ಓಡಿ ಹೋದ್ರು. ವೃಂದಾವನದಿಂದ ಬಂದದ್ದು ಗೋಪಾಲ ಬಾಲಕರಿದ್ರಲ್ಲ, ಬರ್ರಿ ಕುಸ್ತಿ ಆಡೋಣ ಅಂತ ಅವ್ರನ್ನೇ ಕರೆದ್ರು. ಪರಸ್ಪರ ಅವರೇ ಕುಸ್ತಿ ಆಡಿದ್ರು. ಇದು ಮನೋರಂಜನೆಗಾಗಿ ಕುಸ್ತಿ, ಯಾರನ್ನು ಹೊಡೆಯಲಿಲ್ಲ, ಕೊಲ್ಲಿಲ್ಲ, ಮನೋರಂಜನೆಗಾಗಿ ಕುಸ್ತಿ ಮಾಡಿದ್ರು. ಆ ಕಡೆ ವಾದ್ಯಗಳು ಬೇರೆ ಮೊಳಗ್ತಾ ಇದ್ವು. ಅದಕ್ಕೆ ತಾಳಕ್ಕೆ ಸರಿಯಾಗಿ ಎಲ್ಲರೂ ನರ್ತನ ಮಾಡಿದರು. ವಾದ್ಯಮಾನೇಶು ಸೂರ್ಯೇಶು ವಲ್ಗಂತವು ಋತ ನೂಪುರವು. ಜನರಿಗೊಂದು ಮನೋರಂಜನೆ, ಭಾರಿ ಮನೋರಂಜನೆ ಆಯಿತು. ಎಲ್ಲ ಜನ ಭಲೆ ಪ್ರಶಂಸೆ ಮಾಡಿದರು. ವಾದ್ಯಗಳು ಮೊಳಗ್ತಾನೆ ಇತ್ತು, ಕಂಸನಿಗೆ ತಲೆ ತಿರುಗಿತ್ತು. ಆ ವಾದ್ಯ ಎಲ್ಲ ನಿಲ್ಲಿಸಲಿ ಅಂತ ಜನರಿಗೆ ಅವನು ಆಜ್ಞೆ ಮಾಡಿದ, ನಿಲ್ಲಿಸಿರ ಆ ವಾದ್ಯಗಳನ್ನ ಅಂತ.
ವಾದ್ಯಗಳನ್ನ ನಿಲ್ಲಿಸಿದ ಮೇಲೆ ಕಂಸ ಹೇಳಿದ, ಈ ಇಬ್ರು ಮಕ್ಕಳನ್ನ ಊರಿಂದ ಹೊರಗೆ ಕಳಿಸ್ರಿ, ದುಷ್ಟರು ಇವರು, ಆ ಗೋಪಾಲಕರೇನು ಬಂದಿದ್ದಾರೆ ಅವರ ಸಂಪತ್ತನ್ನ ಕಸಿದುಕೊಳ್ರಿ. ಆ ವಸುದೇವ, ಅವನ ತಮ್ಮ ನಂದಗೋಪ, ಆ ಉಗ್ರಸೇನ, ಅವರೆಲ್ಲರನ್ನು ಕೊಂದು ಹಾಕ್ರಿ. ಉಗ್ರಸೇನ ತನ್ನ ತಂದೆನೆ, ಎಲ್ಲರನ್ನು ಕೊಂದು ಹಾಕ್ರಿ, ಇವರೆಲ್ಲ ದುಷ್ಟರು ಅಂತ ಹೀಗೆ ಆಜ್ಞೆ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ಕೃಷ್ಣ ಅವನ ಮೇಲೆ ಹಾರಿ ಬಂದ. ಅವನ ಸಿಂಹಾಸನಕ್ಕೆ ಸಮೀಪ ಹೋಗಿ ನಿಂತ. ಕಂಸ ತನ್ನ ಆಸನದಿಂದ ಎದ್ದ, ಖಡ್ಗ ಗುರಾಣಿ ಎರಡೂ ತಗೊಂಡ ಕೃಷ್ಣನ ಕೊಲ್ಲಬೇಕು ಅಂತ. ಆಗ ಕೃಷ್ಣ ಗರುಡ ಹಾವನ್ನು ಹಿಡಿಯುವಂತೆ ಅವನ ಕೈಯಿಂದ ಹಿಡಿದು ಅವನನ್ನ ಎಳೆದಾಡಿದ. ಕಿರೀಟ ಕೆಳಗೆ ಬಿತ್ತು, ಕೂದಲು ಹಿಡಿದ, ಕೆಳಗಿನ ರಂಗಸ್ಥಳಕ್ಕೆ ಎಳೆದು ತಂದು ಬೀಳಿಸಿದ. ಬಿದ್ದ ಮೇಲೆ ಎದೆಗೆ ಒದ್ದ ಕೂಡಲೇ ಕ್ಷಣಾರ್ಧದಲ್ಲಿ ಅವನ ಪ್ರಾಣವೇ ಹೋಯಿತು. ಎಲ್ಲರಿಗೂ ಭಯ ಆಯಿತು, ಕೆಲವರಿಗೆ ದುಃಖ ಆಯಿತು, ಕೆಲವರಿಗೆ ಸಂತೋಷವೇ ಆಯಿತು. ಎಲ್ಲಿ ನೋಡಿದಲ್ಲಿ ನೀರು ಕುಡಿಯುವಾಗ, ಅನ್ನ ಉಣ್ಣುವಾಗ, ಮಲ್ಕೊಳ್ಳುವಾಗ ಕೃಷ್ಣಂದೇ ಧ್ಯಾನ ಆಗಿತ್ತು ಅವನಿಗೆ. ಯಾಕೆಂದ್ರೆ ಭಯ. ತದೇವ ರೂಪಂ ದುರವಾಪಮಾಪ, ಕೊನೆಗೆ ಭಗವಂತನನ್ನೇ ಹೋಗಿ ತಲುಪಿದ. ಅವನನ್ನೇ ಹೋಗಿ ತಲುಪುವುದು ಅಂದ್ರೆ ಏನು? ನಿತ್ಯ ದ್ವೇಷ ಮಾಡಿದ ಕಂಸ ಆ ಭಗವಂತನನ್ನು ಹೋಗಿ ತಲುಪುವುದು ಅಂದ್ರೆ ಏನು? ಅದಕ್ಕೆ ಇಲ್ಲಿ ಒಂದು ವರ್ಣನೆ ಮಾಡ್ತಾರೆ. ದೇಹೇತು ಯೋಭವದ ಅಮುಷ್ಯ ರಮೇಶ ಬಂಧು. ಕಂಸನ ದೇಹದಲ್ಲಿ ವಾಯು ಇದ್ದ. ಯಾಕೆ ವಾಯು ಇರ್ತಾನೆ ಅಂದ್ರೆ ಬಲ ಬೇಕಲ್ಲ, ಅಂಥದ್ದು ಬಲ ಸುಮ್ಮನೆ ಬರೋದಿಲ್ಲ. ದುಷ್ಟರಲ್ಲಿ ಆದ್ರೂ ಅಂಥ ಬಲ ಬರಬೇಕಾದ್ರೆ ಅಲ್ಲಿ ವಾಯು ಇರ್ತಾನೆ. ದುರ್ಯೋಧನಲ್ಲೂ ವಾಯು ಇದ್ದಂತೆ, ಮುಖ್ಯ ಪ್ರಾಣ ಅಲ್ಲಿದ್ದ. ಈ ಕಂಸನ ದೇಹ ಬಿದ್ದು ಹೋದಾಗ ಅಲ್ಲಿದ್ದ ವಾಯುವಿನ ಒಂದು ನಿರ್ದಿಷ್ಟ ರೂಪ ಅಲ್ಲಿಂದ ಹೊರಗೆ ಬಂತು. ಅದು ಭಗವಂತನನ್ನು ಒಂದು ತಲುಪಿ ಬಿಡ್ತು. ಆ ಕಂಸ ಕಾಲನೇಮಿ ದುರ್ಗತಿಗೆ ಹೋದ. ಹೀಗೆ ದ್ವೇಷ ಮಾಡಿದವರಿಗೆ ದುರ್ಗತಿಯೇ, ಯಾವತ್ತೂ ಭಕ್ತಿ ಮಾಡಿದವರಿಗೆ ಮಾತ್ರ ಸದ್ಗತಿ. ಇದನ್ನ ತಿಳ್ಕೊಳ್ಬೇಕು. ಬಂಧು ಅಂತ ಆ ವಾಯುವನ್ನು ಅಲ್ಲಿ ಕರೀತಾರೆ. ಭಗವಂತನ ಬಂಧು ಅವನು, ಆಪ್ತ ಬಂಧು. ಇದು ಶಾಸ್ತ್ರದ ಒಂದು ಸಾರ. ಕಂಸನ ವಧೆ ಹೀಗಾಯಿತು. ಕಂಸನ 8 ಜನ ತಮ್ಮಂದ್ರಿದ್ರು, ಕಂಕ, ನೆಗ್ರೋಧ ಮೊದಲಾದವರೆಲ್ಲ. ಅವರು ಯುದ್ಧಕ್ಕೆ ಬಂದಾಗ ಅವರು ಎಲ್ಲರನ್ನು ಕೊಂದು ಹಾಕಿದ. ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಕಥಾ ಹೀಗೆ ಕೇಳಿ ಬರ್ತದೆ. ಕಂಸನ ಸೈನ್ಯ ಒಂದಿತ್ತಲ್ಲ, ದೊಡ್ಡ ಸೈನ್ಯ. ಅದನ್ನು ಕೊಲ್ಲುವಾಗ, ಆ ಸೈನ್ಯವನ್ನೆಲ್ಲ ನಾಶ ಮಾಡುವಾಗ ಬಲರಾಮ ಮತ್ತು ಕೃಷ್ಣದಿಬ್ಬರಿಗೂ ರಥ ಬೇಕಲ್ಲ. ಅವರೇನು ರಥ ಏರಿ ಬಂದವರಲ್ಲ, ಚಕಡಿ ಗಾಡಿ ಏರಿ ಬಂದವರು ನಂದಗೋಕುಲದಿಂದ. ಅದಕ್ಕೆ ದೇವೇಂದ್ರ ಸ್ವರ್ಗದಿಂದ ಒಂದು ರಥವನ್ನು ಕಳಿಸಿದ್ದ. ಅದಕ್ಕೆ ದೇವೇಂದ್ರನ ಸಾರಥಿ ಮಾತಲಿಯೇ ಇದ್ದ ಅದರಲ್ಲಿ. ಆ ರಥ ಏರಿ ಆ ಸೈನ್ಯವನ್ನೆಲ್ಲ ನಾಶ ಮಾಡಿದ. ಇದು ಕೆಲವು ಈ ಭಾಗವತ ಹರಿವಂಶದಲ್ಲಿ ಕಾಣದೇ ಇರುವಂಥ ಕೆಲವು ಸಂಗತಿಗಳಿರ್ತವೆ. ಅದನ್ನು ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ, ಆಚಾರ್ಯ ಮಧ್ವರ ಸಂದೇಶಕ್ಕೆ ಅನುಸಾರವಾಗಿ ಅದನ್ನು ತಿಳ್ಕೊಳ್ಬೇಕು. ಈ ಕಡೆ ವಾದ್ಯಗಳೆಲ್ಲ ನಿಂತು ಹೋಗಿದ್ದವು. ಆದರೆ ಆಕಾಶದಲ್ಲಿ ದೇವತೆಗಳು ಮಾತ್ರ ವಾದ್ಯಗಳನ್ನು ಮೊಳಗಿಸ್ತಾನೆ ಇದ್ರು. ಹೂವಿನ ಮಳೆ ಸುರಿಯಿತು. ಕಂಸನ ಪತ್ನಿಯರು ಬಂದರು. ಆಸ್ತಿ ಪ್ರಾಸ್ತಿ ಅಂತ ಇಬ್ರು, ಜರಾಸಂಧನ ಮಕ್ಕಳವರು. ಅವ್ರನ್ನ ಅಪಹಾರ ಮಾಡ್ಕೊಂಡು ಬಂದು ಮದುವೆ ಆಗಿದ್ದ. ಅವರು ಗೋಳಾಡಿದ್ರು. ಮತ್ತೆ ಈ ದ್ವೇಷದಿಂದಲೇ ಮುಂದೆ ಜರಾಸಂಧ ಕಂಸನಿಗೊಬ್ಬ, ಈ ಕೃಷ್ಣನಿಗೆ ಶಾಶ್ವತವಾಗಿ ವೈರಿ ಆದ. ತನ್ನ ಮಕ್ಕಳನ್ನ ಇವರು ವಿಧೇಯನನ್ನಾಗಿ ಮಾಡಿಬಿಟ್ನಲ್ಲ ಈ ಕೃಷ್ಣ ಅಂತ ಸಿಟ್ಟಿತ್ತು ಅವನಿಗೆ. ಆದ್ರಿಂದ ಆ ಜರಾಸಂಧ ಕೊನೆಯವರೆಗೂ ಯಾದವರ ಮೇಲೆ ಹೋರಾಟ ಮಾಡ್ತಿದ್ದ. ಮುಂದೆ ಒಂದು ದಿವಸ ಭೀಮಸೇನನ್ನು ಕರ್ಕೊಂಡ್ಬಂದು ಆ ಜರಾಸಂಧನನ್ನು ಕೊಲಿಸಿದ ಕೃಷ್ಣ. ಅದು ನಾವು ಮುಂದೆ ನೋಡ್ತೇವೆ. ಅಲ್ಲಿಗೆ 42ನೇ ಅಧ್ಯಾಯ ಕಾಣಿಸ್ತದೆ. ಕಂಸನ ಪ್ರಕರಣ ಇದು ಹರಿವಂಶದಲ್ಲೂ ಕಾಣಿಸ್ತದೆ, ಭಾಗವತದಲ್ಲೂ ಕಾಣಿಸ್ತದೆ. ಕೆಲವು ಪ್ರಕರಣಗಳು ಹರಿವಂಶದಲ್ಲಿ ಇರ್ತವೆ, ಕೆಲವು ಇಲ್ಲಿರೋದಿಲ್ಲ ಭಾಗವತದಲ್ಲಿ. ಭಾಗವತದಲ್ಲಿ ಇದ್ದದ್ದು ಕೆಲವು ಇನ್ನೊಂದು ಕಡೆ ಇರೋದಿಲ್ಲ. ಹೀಗೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಮುಂದೆ ಅವರಿಬ್ಬರು ತಮ್ಮ ತಂದೆ ತಾಯಂದ್ರ ಹತ್ರ ಬಂದ್ರಂತೆ. ತಂದೆ ತಾಯಂದ್ರ ಹತ್ರ ಬಂದು ಅವರಿಗೆ ನಮಸ್ಕಾರ ಮಾಡಿದರು. ಪಿತರ ಉಪಲಬ್ಧಾರ್ಥೋ ವಿಜಿಕ್ತ ಪುರುಷೋತ್ತಮ ಮಾಭೂದಿತಿ ನಿಜಾಂ ಮಾಯಾಂ ತತಾನ ಜನಮೋಹಿನಿ.
ಇವನ್ ಪರಾಕ್ರಮ ನೋಡಿ ಆ ವಸುದೇವ ಮತ್ತು ದೇವಕಿಯರಿಬ್ಬರಿಗೂ ಕೂಡ ಇವರು ನಮ್ಮ ಮಗ ಏನಲ್ಲ ಇವನು ಭಗವಂತ ಅಂತ ಗೊತ್ತಾಗ್ಬಿಡ್ತು ಅವ್ರಿಗೆ. ಅದಕ್ಕೆ ಅವರು ಭಯ ಆಗಿ ಮಕ್ಕಳು ಸಮೀಪಕ್ಕೆ ಬಂದಾಗ ತಬ್ಬಿಕೊಳ್ಳಿಲ್ಲಂತೆ. ಎಷ್ಟೋ ವರ್ಷದಿಂದ 10 ವರ್ಷದ ಮೇಲೆ ನೋಡ್ತಿದ್ರು, ಈಗ ತಬ್ಬಿಕೊಳ್ಳಿಲ್ಲ, ಭಯ ಆಗಿಬಿಟ್ಟಿತ್ತು ಅವರಿಗೆ, ಕೈ ಮುಗಿದ್ರಂತೆ. ತುಂಬ ವಿಚಿತ್ರ. ಬಂಧನದಿಂದ ಬಿಡುಗಡೆ ಮಾಡಿ ಆ ಕಡೆ ಕಂಸನ ಅಂತ್ಯಕ್ರಿಯೆಯನ್ನೆಲ್ಲ ಮಾಡಿಸಿದ. ಅದೆಲ್ಲ ಆದಮೇಲೆ ತಂದೆ ತಾಯಂದ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು. ಕೃತ ಸಂವಂದನವು ಪುತ್ರವು ಸಸ್ವಜಾತಿ ನಶಂಕಿತವು. ಆದ್ರೆ ಕೃಷ್ಣ ಆಲೋಚನೆ ಮಾಡಿದ, ನನ್ನನ್ನು ಭಗವಂತ ಅಂತ ಇವರಿಗೆ ನೀವು ತಿಳಿದಿದೆಯಲ್ಲ, ಇಷ್ಟು ಸಾಕು, ಇನ್ನು ಮತ್ತೆ ಭಗವಂತ ಅಂತ ಅವ್ರು ತಿಳ್ಕೊಂಡು ಹೀಗೆ ಉಳಿಯೋದು ಬೇಡ. ಯಥಾ ಪ್ರಕಾರ ಮತ್ತೆ ತಂದೆ ತಾಯಿ ಮಕ್ಕಳು ಅನ್ನೋ ಭಾವನೆ ಮುಂದುವರಿಯಲಿ. ಒಂದ್ಸರಿ ತನ್ನ ಮಾಯೆ ಅವ್ರ ಮೇಲೆ ಪ್ರಯೋಗ ಮಾಡಿದ. ಮಾಯೆ ಪ್ರಯೋಗ ಮಾಡಿದ ಕೂಡಲೇ ಮತ್ತೆ ಮಕ್ಕಳು ತಂದೆ ತಾಯಿ ಅನ್ನೋ ಭಾವನೆ ಮುಂದುವರಿಯಿತು, ಮುಗಿದೋಯ್ತು. ಇದು ಈ ಮಾಯೆ ಅಂತ ಬರ್ತದಲ್ಲ, ಮಾಯೆ ಅಂದ್ರೆ ಭಗವಂತ ಹೇಗೆ ಮಾಯೆಯನ್ನು ಬೀರ್ತಾನೆ. ಇನ್ನೊಂದು ಕಡೆ ಯಶೋದೆಯ ಮೇಲೂ ಕೂಡ ಮಾಯೆಯನ್ನು ಬೀರಿದ್ದ ಅಂತ ಬಂತು. ಅಲ್ಲೂ ಪ್ರಜಾ ಸಂಮೋಹಿನಿ ಮಾಯಾ ಅಂತ ಬಂದಿತ್ತು. ಇಲ್ಲಿ ಜನಮೋಹಿನಿ ಮಾಯಾ ಅಂತ ಬರ್ತದೆ. ಮಾಯೆ ಅಂದ್ರೆ ಇಷ್ಟೇ, ಕೃಷ್ಣ ಏನು ಅದನ್ನೇನು ಕೈಯಲ್ಲಿ ತಗೊಂಡು ಏನೋ ಮಾಟ ಮಂತ್ರ ಪ್ರಯೋಗ ಮಾಡಿ ಅಥವಾ ಚಕ್ರ ಪ್ರಯೋಗ ಮಾಡಿ ಮತ್ತೇನು ಯಾವುದೇ ಮಂತ್ರನೂ ಪ್ರಯೋಗ ಮಾಡಬೇಕಾಗಿಲ್ಲ. ಕೃಷ್ಣನ ಒಂದು ನೋಟನೇ ಸಾಕಷ್ಟೆ. ಒಂದು ನೋಟ, ಒಂದು ಮುಗುಳ್ನಗೆಯ ಮೂಲಕನೇ ಈ ಥರ ಎಲ್ಲ ಮಾಯಾ ಎಲ್ಲ ಕಡೆ ತಾನೇ ಕವಿದು ಬಿಡ್ತದೆ. ಮಾಯಾ ಅಂದ್ರೆ ಅವನ ಇಚ್ಛೆ ಅಷ್ಟೇ, ಬೇರೆ ಏನೂ ಅಲ್ಲ. ಅವನ ಸಾಮರ್ಥ್ಯ, ಅವನ ಇಚ್ಛೆ. ಮಾಯಾ ಅಂದ್ರೆ ಸುಳ್ಳಲ್ಲ, ಅಲ್ಲಿ ಅವನ ಶಕ್ತಿಯ ಕಾರಣದಿಂದ, ಅವನ ಇಚ್ಛೆಯ ಕಾರಣದಿಂದ ಜಗತ್ತು ಹೀಗೆಲ್ಲ ನಾನು ನಾನು ನನ್ನದು ಅನ್ನೋ ಭಾವನೆಯನ್ನು ಮುಳುಗೋಗಿರ್ತದೆ. ಯಶೋದೆ, ನಂದಗೋಪ, ವಸುದೇವ ದೇವಕಿಯರಂಥವ್ರೆ ಭಗವಂತನ ಮಾಯೆಗೆ ಮರುಳಾದ್ರು, ನನ್ನ ಮಗ ಅಂತ ತಿಳ್ಕೊಂಡು ಯಾವತ್ತು ಅದೇ ಭಾವನೆಯಲ್ಲಿ ಮುಂದುವರಿತಿದ್ರು ಅಂದ್ರೆ, ಇನ್ನು ನಮಗೆ ನಾವು ನಮ್ಮ ಹೆಂಡತಿ, ನಮ್ಮ ಗಂಡ, ಮಕ್ಕಳು, ತಂದೆ ತಾಯಿ ಅನ್ನೋ ಭಾವನೆಯಲ್ಲಿ ನಾವೆಷ್ಟು ಮೊಳಗೆ ಹೋಗ್ತೀವಿ ಅಂದ್ರೆ, ಭಾಗವತದ ಕೆಲವು ಶ್ಲೋಕಗಳು ಈ ಹಿಂದೆ ಬಂದಿರ್ಬೇಕು ಪ್ರಾಯ. ವಿಮೋಹಿತೋಯಂ ಜನ ಈಶ ಮಾಯಯ ತ್ವದೀಯ ತ್ವಾಂನ ಭಜತ್ಯನರ್ಥದೃಕ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ. ದಿವಸ ಬೆಳಗ್ಗೆ ಕೂಡಲೇ ಒಂದ್ಸರಿ ಈ ಶ್ಲೋಕ ಹೇಳ್ತಿರ್ತೆ. ವಸುದೇವ ದೇವಕಿಯರಿಗೆ ಮಗ ಆ ಭಗವಂತ ಎದುರುಗಡೆನೇ ಇರ್ತಿದ್ದ. ಎದುರುಗಡೆ ಇದ್ದು ಭಗವಂತನನ್ನೇ ಭಗವಂತ ಅಂತ ಒಂದ್ಸರಿ ತಿಳ್ಕೊಂಡ್ರೆ ಅಷ್ಟೇ, ಮತ್ತೆ ಯಾವಾಗೋ ಇನ್ನೊಂದ್ಸರಿ ತಿಳ್ಕೊಳ್ಳೋ ಹೊತ್ತಿಗೆ ಅದು ಮರೆಮಾಚಿ ಬಿಡ್ತಿದ್ದ ಕೃಷ್ಣ. ಅದು ಈಗ ಯೋಗ್ಯ ಅಲ್ಲ. ಮುಕ್ತಿಗೆ ಹೋದ್ಮೇಲೆ ಸದಾ ಭಗವಂತ ಅನ್ನೋ ಎಚ್ಚರ ಇರಲಿ. ಸಂಸಾರದಲ್ಲಿ ಆ ಎಚ್ಚರ ಇರೋದಿಲ್ಲ ಯಾರಿಗೂ. ನಾನು, ನನ್ನ ಗಂಡ, ಮಗ, ಮಕ್ಕಳು ಇದೇ ಮುಂದುವರಿಬೇಕು, ಇದು ಭಗವಂತನ ಸಂಕಲ್ಪ. ಎದುರುಗಡೆ ಭಗವಂತನನ್ನು ಇಟ್ಕೊಂಡು ಅವನನ್ನು ಸದಾ ಭಗವಂತ ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಹೊರತು ಮಗ ಅಂತ ತಿಳ್ಕೊಳ್ಳಿಕ್ಕೆ ಆಗ್ತದೆ ಅಂದಮೇಲೆ ನಮ್ಗೆ ಎದುರುಗಡೆ ಭಗವಂತ ಎಲ್ಲಿಗೆ ಬಂದಿದ್ದಾನೆ? ಎದುರುಗಡೆ ಭಗವಂತ ಇದ್ದವರು ಸ್ಥಿತಿ ಅದ. ಎದುರುಗಡೆ ಭಗವಂತ ಇಲ್ಲ ನಮಗೆ. ಸುಮ್ಮನೆ ಪ್ರವಚನ ಮಾಡಿ ಗೊತ್ತಿದೆ ಅಷ್ಟೇ, ಪ್ರವಚನ ಕೇಳಿ ಗೊತ್ತಿದೆ ಅಷ್ಟೇ. ಮತ್ತೆ ಹೀಗಿದ್ದಾಗ ನಮ್ಮ ಸ್ಥಿತಿ ಏನು? ನಮ್ಮ ಮಾಯೆ ಎಷ್ಟರ ಮಟ್ಟಿದ್ದಿರ್ಬೇಕು ಅಂತ ಸ್ವಲ್ಪ ವಿಚಾರ ಮಾಡಬೇಕು. ನಮ್ಮನ್ನು ಕವಿದಿರುವ ಮಾಯೆ ಯಾವ ಪ್ರಮಾಣದ್ದು, ಎಷ್ಟು ಆಳವಾದ್ದು? ಅವನ ಮಾಯೆಗೆ, ನಿನ್ನ ಮಾಯೆಗೆ ಮರುಳಾಗಿಯೇ ನಾವು ನಿನ್ನನ್ನು ಭಜನೆ ಮಾಡ್ತಾ ಇಲ್ಲ, ಇನ್ನೆಲ್ಲೋ ಹೋಗ್ತಿದ್ದೇವೆ. ಯೋಷಿಸ್ಸು, ಗಂಡನಿಗೆ ಹೆಂಡತಿ, ಹೆಂಡಿಗೆ ಗಂಡು, ಗಂಡಿಗೆ ಹೆಣ್ಣು, ಹಾಸಿಗೆ, ಮನೆ, ಮಠ, ನಮ್ಮ ಜಮೀನು, ನಮ್ಮವರು, ಅವ್ರ ಯೋಗಕ್ಷೇಮ, ಅದಕ್ಕಾಗಿ ನಾವು ಮಾಡುವ ಪ್ರಯತ್ನ. ದೇವರೇ ಕಣ್ಣಿಗೆ ಇದು. ನಾವು ಒಂದು ಬಾರಿಯೂ ದೇವರನ್ನು ಕಂಡಿಲ್ಲ ಇಲ್ಲಿವರೆಗೆ. ದೇವರು ಸಾಕ್ಷಾತ್ಕಾರ ಆಗಿಲ್ಲ. ಓದಬೇಕಾದ ಶಾಸ್ತ್ರಗಳನ್ನೆಲ್ಲ ಓದಲಿಲ್ಲ, ಮಾಡಬೇಕಾದ ಧರ್ಮ ಕಾರ್ಯ ಎಲ್ಲ ಮಾಡಲಿಲ್ಲ. ನಮಗೆ ಎಷ್ಟು ಮಟ್ಟಿಗೆ ಆ ಮಾಯೆ ಬಂಧಕ ಆಗಬಹುದು ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕು. ವಸುದೇವ ದೇವಕಿಯರಂದ್ರೆ ಹಿಂದೆ ವಾಮನ ರೂಪದಿಂದ ಅವನ ಮಗನನ್ನಾಗಿ ಪಡೆದವರು, ಕೃಷ್ಣಿಗರ್ಭ ಅನ್ನೋ ರೂಪದಿಂದ ಅವನ ಮಗ ಆಗಿ ಹುಟ್ಟಿದ್ದ ಅವರಿಗೆ. ಇದೊಂದು 3-4ನೇ ಜನ್ಮಗಳಿವೆಲ್ಲ, ಇದೇನು ಹೊಸ ಜನ್ಮ ಅಲ್ಲ. ಇದೇ ಗಂಡ ಹೆಂಡತಿಗಳೇ ಭಗವಂತನನ್ನೇ ಮಗನಾಗಿ ಪಡಿತಿರೋದು ಇದು ಒಂದನೇದು ಬಾರಿ ಅಲ್ಲ, ಅನೇಕ ಬಾರಿ ಹೀಗಾಗಿದೆ. ಅನೇಕ ಬಾರಿ ಅವನ ಶಕ್ತಿ ಸಾಮರ್ಥ್ಯ ನೋಡಿದ್ದಾರೆ. ಆದರೂ ಮತ್ತೆ ಅವನೇ ಬೀರಿದ ಮಾಯೆಗೆ ಮರುಳಾಗ್ತಾರೆ. ಒಂದ್ಸರಿ ಕೂತ್ಕೊಂಡು ನೋಡಿದ್ರೆ ಬಹಳ ಆಶ್ಚರ್ಯ ಅನಿಸ್ತದೆ. ನಮ್ಮನ್ನೆಲ್ಲ ಎಲ್ಲಿ ಇಟ್ಟಿದ್ದಾನೆ ದೇವರು, ತುಂಬಾ ಆಶ್ಚರ್ಯ ಅನಿಸ್ತದೆ. ವಸ್ತುತಃ ಹೇಳ್ಬೇಕು ಅಂದ್ರೆ ಅವರು ಕೃಷ್ಣ ಕೊಳಲು ಓದಿದ, ರಾಸಕ್ರೀಡೆ ಆಡಿದ ಅಂತೆಲ್ಲ ಲೀಲೆಗಳನ್ನೆಲ್ಲ ಬೇಕಾಷ್ಟು ಹೇಳಿಯೂ, ಪ್ರವಚನ ಮಾಡಿಯೂ, ಮನಸ್ಸಿನಲ್ಲಿ ಕೂತ್ಕೊಂಡು ಆಲೋಚನೆ ಮಾಡಿಯೂ ಕೂಡ ಅದೆಲ್ಲಕ್ಕಿಂತ ಈ ಸಂಗತಿ ಇದೆಯಲ್ಲ, ಇದು ಬಹಳ ದೊಡ್ಡ ಆಶ್ಚರ್ಯ ಕಾಣಿಸ್ತದೆ. ಭಗವಂತನ ಕಾರ್ಯಗಳಲ್ಲಿ ದೊಡ್ಡದ್ಯಾವುದು ಸಣ್ಣದ್ಯಾವುದು ಅನ್ನೋದಿಲ್ಲ. ಆದರೂ ನನ್ನ ಮನಸ್ಸಿಗೆ, ವೈಯಕ್ತಿಕವಾಗಿ ನನ್ನ ಮನಸ್ಸಿಗೆ ಭಗವಂತನ ಅತಿ ದೊಡ್ಡ ಮಾಯೆ ಯಾವುದು ಅಂದ್ರೆ, ಯಾರನ್ನು ಎಲ್ಲಿಡಬೇಕೋ ಅಲ್ಲಿ ಇಟ್ಟಿರೋದು. ಯಾರು 1 ಇಂಚು ಮೇಲೆ ಹೋಗೋದು ಸಾಧ್ಯ ಇಲ್ಲ, 1 ಇಂಚು ಕೆಳಗೆ ಬರೋದು ಸಾಧ್ಯ ಇಲ್ಲ.
ಎಷ್ಟು ದೊಡ್ಡ ಸನ್ಯಾಸಿಯೇ ಇರಲಿ, ಪಂಡಿತನೇ ಇರಲಿ, ಯಾವ ದೊಡ್ಡ ರಾಜಾಧಿರಾಜ ಚಕ್ರವರ್ತಿಯೇ ಇರಲಿ, ಭಿಕ್ಷುಕನೇ ಇರಲಿ, ಯಾರನ್ನು ಎಲ್ಲೆಲ್ಲಿ ಇಡಬೇಕೋ ಅಲ್ಲೆಲ್ಲಿ ಇಟ್ಟಿದ್ದಾನೆ. ಯಾವಾಗ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ. ಅದೇ ದೊಡ್ಡ ಮಾಯ ಅಷ್ಟೇ. ಉಳಿದ ರಾಕ್ಷಸರನ್ನು ಕೊಂದದ್ದು, ಅವ್ರನ್ನ ಕೊಂದದ್ದು, ರಾಸಕ್ರೀಡೆ ಆಡಿದ್ದು, ನರ್ತನ ಮಾಡಿದ್ದು, ಹಾಡಿದ್ದು, ಕುಣಿದದ್ದು ಅವೆಲ್ಲ ಬೇರೆ. ಇದು ಈ ಎಲ್ಲ ಕಥೆಗಳನ್ನು ಕೇಳಿದಾಗ ಮತ್ತೆ ನಾವು ಸಂಸಾರದಲ್ಲಿ ಹೇಗೆ ಸಿಕ್ಕಿ ಬಿದ್ದಿದ್ದೀವಲ್ಲ, ಹೇಗೆ ಸಿಕ್ಕಿ ಬಿದ್ದಿದ್ದೀವಿ ಅನ್ನೋದನ್ನ ಒಂದ್ಸರಿ ಮೊದಲು ಸಿಕ್ಕಿ ಬಿದ್ದಿದ್ದೀವಿ ಅಂತ ತಿಳ್ಕೋಬೇಕು. ನಾವು ಸಿಕ್ಕಿ ಬಿದ್ದಿದ್ದೀವಿ ಅನ್ನೋದೇ ಗೊತ್ತಿಲ್ಲದೆ ಹೋದ್ರೆ ಈ ಹೇಳಲಿಕ್ಕೆ ಪ್ರಯತ್ನ ಪಡೋದು ಯಾವಾಗ? ಯಾರಿಗೆ ಬಿದ್ದಿದ್ದೀವಿ ಅನ್ನೋ ಎಚ್ಚರವೇ ಇಲ್ವೋ ಅವ್ರು ಹೇಳ್ತಾರೆ. ರೋಗ ಬಂದಿದೆ ಅಂತ ಗೊತ್ತಿರಬೇಕು, ಇದ್ರೆ ವೈದ್ಯರ ಹತ್ರ ಹೋಗ್ತಾರೆ. ರೋಗ ಬಂದಿದೆ ಅನ್ನೋ ಎಚ್ಚರವೇ ಇಲ್ಲದೆ ಇದ್ದವರಿಗೆ ವೈದ್ಯರ ಹತ್ರ ಹೋಗ್ತಾರೆ, ವೈದ್ಯರೇ ಮನೆಗೆ ಬರ್ತಾರೆ. ಸಂಸಾರದಲ್ಲಿ ಸಿಕ್ಕಿ ಬಿದ್ದಿದ್ದೀವಿ, ಇಷ್ಟು ಆಳವಾಗಿ ಸಿಕ್ಕಿ ಬಿದ್ದಿದ್ದೀವಿ, ಕೆಸರಿನಲ್ಲಿ ಮೇಲೆ ಹೇಳಲಿಕ್ಕಾಗ್ತಿಲ್ಲ. ಆ ಗಜೇಂದ್ರ ಆ ಮೊಸಳೆ ಬಾಯಿಗೆ ಆನೆ ಸಿಕ್ಕಿ ಬಿದ್ದಿತ್ತಲ್ಲ, ಆ ಥರ ಸಿಕ್ಕಿ ಬಿದ್ದಿದ್ದೀವಿ. ನಮಗೆ ಭಗವಂತ ನಮ್ಮನ್ನು ಆ ಥರ ಸಿಕ್ಕಿ ಬೀಳಿಸಿದ್ದಾನೆ. ಇದು ದೊಡ್ಡ ಮಹಿಮೆ ಅಷ್ಟೇ. ಅವನು ಜನರನ್ನು ಮೋಹಗೊಳಿಸುವಂತಹ ಮಹಿಮೆ. ಮತ್ತೆ ಸಂತೋಷಪಡಿಸಿ ಅವರಿಗೆ ಮಾತಾಡಿದೆ. ನೀವು ನಮ್ಮನ್ನ ಆವಾಗ ದೂರ ಕಳಿಸಿದ್ರಿ ನಂದಿಗೆ ಹೋಗ್ಲಿಕ್ಕೆ, ನಾವು ಹೊರಟೋಗಿದ್ವಿ. ನಮ್ಮ ಬಾಲಲೀಲೆಗಳು ನೋಡ್ಲಿಕ್ಕೆ ನಿಮ್ಗೆ ಆಗಲಿಲ್ಲ. ನಾವು ಭಾಗ್ಯಹೀನರು, ನಿಮ್ಮ ಹತ್ರ ಇದ್ದು ಸೇವಾ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ. ಇಲ್ಲೊಂದು ಶ್ಲೋಕ ಹೇಳ್ತೇನೆ. ಸರ್ವಾರ್ಥ ಸಂಭವೋ ದೇಹೋ ಜನಿತ ಪೋಷಿತ ಪುನಃ ನತಯೋರ್ಯಾತಿ ನಿರ್ವೇಶಂ ಪಿತ್ರೋ ಮರ್ತಶತಾಯುಷ. ತಂದೆ ತಾಯಿಂದರು ಬದುಕಿದ್ರೆ ಅವ್ರ ಫೋಟೋ ಅವ್ರಿಗೆ ನಮಸ್ಕಾರ ಮಾಡುವಾಗ ಈ ಶ್ಲೋಕ ಹೇಳಬೇಕು. ಇಲ್ಲದೆ ಹೋದ್ರೆ ಅವ್ರನ್ನ ನೆನಪು ಮಾಡ್ಕೊಳ್ಳುವಾಗಾದ್ರೂ ಈ ಶ್ಲೋಕ ಹೇಳ್ಕೋಬೇಕು. ಶ್ಲೋಕವೇ ಬೇಕಾಗಿಲ್ಲ. ಶ್ಲೋಕ ಎಲ್ಲರೂ ಶ್ಲೋಕನೇ ಹೇಳ್ರಿ ಅಂದ್ರೆ ದಿವ್ಸಕ್ಕೆ 100,000 ಶ್ಲೋಕವೇ ಹೇಳೋದಾಗ್ತದೆ. ಕೊನೆಗೆ ಆ ಶ್ಲೋಕವೂ ಇಲ್ಲ, ಕೊನೆಗೆ ಅದು ಹಿಂದಿನ ಭಾವಾರ್ಥವೂ ಇಲ್ಲ ಅಂತ ಆಗ್ತದೆ. ಅದು ಬೇಡ. ತಂದೆ ತಾಯಿಂದ್ರ ಫೋಟೋಕ್ಕೊಂದ್ಸರಿ ನಮಸ್ಕಾರ ಮಾಡುವಾಗ ನಮ್ಗೆ ಈ ದೇಹ ಬಂದಿದ್ದು ಯಾರಿಂದ? ಅವ್ರು ಕೊಟ್ಟ ದೇಹನೇ ಇದು. ಈ ದೇಹವನ್ನು ಅವರೇ ಕೊಟ್ಟರು ತಂದೆ ತಾಯಿ. ನಮಗೆ ಈ ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿ ಕೊಟ್ಟವರು ಯಾರು? ಸ್ವಲ್ಪ ವಿಚಾರ ಮಾಡಬೇಕು. ಅವರು ತಾವು ತಮ್ಮ ಜೀವಮಾನದಲ್ಲಿ ನಿಮ್ಮ ತಂದೆ ತಾಯಿ ಆಗಲಿ, ನಮ್ಮ ತಂದೆ ತಾಯಿ ಆಗಲಿ, ಮತ್ತೊಬ್ಬರು ನಿಮ್ಮ ತಂದೆ ತಾಯಿ ಆಗಲಿ, ಯಾರ್ದಾದ್ರೂ ಅಷ್ಟೇ ಅಲ್ಲ, ಅವ್ರು ಏನು ಕೊಟ್ಟಿದ್ರು, ಯಾವ ರಕ್ತದಿಂದ ನಮ್ಮನ್ನು ಪೋಷಿಸಿದ್ರು, ಮತ್ತು ಅದನ್ನೇ ಹೊತ್ಕೊಂಡೇ ನಾವು ಇವತ್ತು ಬಂದಿದ್ದೀವಿ. ನಾವೇ ಮಕ್ಕಳನ್ನು ಪಡೆದಿದ್ದೀವಿ, ಮೊಮ್ಮಕ್ಕಳನ್ನು ಪಡೆಯೋರಿದ್ದೀವಿ. ಮತ್ತೆ ಅವ್ರ ದೇಹ ಕೊಟ್ಟಿದ್ರಿಂದ ಇದೆಲ್ಲ ನಡೆದಿದೆ. ಇದೇ ದೇಹ ಇದ್ರಿಂದ ನಡೆದಿದ್ದಲ್ಲ ಇದೆಲ್ಲ. ನಮ್ಮ ಪ್ರವಚನ ಶ್ರವಣ, ನಮ್ಮ ಆಸ್ತಿ ಗಳಿಸುವುದು, ಅದು ನೋಡ್ಕೊಳ್ಳೋದು, ಮತ್ತೆ ಇದ್ರ ಕೋಲಾಹಲ. ದೇಹ ಇಲ್ಲದೆ ಹೋಗಿ ಏನು ನಡೀತದೆ? ಮತ್ತೆ ಈ ಒಂದು ಅನುಕೂಲಕರವಾದ ದೇಹ ಇಲ್ಲದೆ ಹೋದ್ರೆ ಏನು ನಡೀತಿತ್ತು? ಅನುಕೂಲಕರವಾದ ದೇಹ ಬಂದಿದೆಯಲ್ಲ ಈಗ. ನಮ್ಗಿಂತ ದೊಡ್ಡವರು ಋಷಿಗಳು ಮುನಿಗಳು ಬೇಕಾಷ್ಟು ಜನ ಇದ್ದಿರಬಹುದಾ? ದೊಡ್ಡವರು ತುಂಬಾ ಜನ ಇದ್ದಾರೆ. ನಮಗೂ ಒಂದು ಇಂಥದ್ದು ಅನುಕೂಲಕರ ಸ್ಥಿತಿ ಬಂದಿದೆಯಲ್ಲ. ಇದು ಬಂದಿಲ್ಲದೆ ಹೋದ್ರೆ ನಾವೇನು ಮಾಡಬೇಕಿತ್ತು? ಎಲ್ಲರಿಗೂ ಬಂದಿಲ್ಲಲ್ಲ ಅದು ಅನುಕೂಲ. ಮತ್ತೆ ಈ ದೇಹ ಕೊಟ್ಟವ್ರು ಯಾರು? ಬಾಲ್ಯದಿಂದ ತಾವೇನೋ ಕೆಲವು ಆದರ್ಶಗಳನ್ನ ಇಟ್ಕೊಂಡು ಆ ಪ್ರಕಾರ ಅವ್ರು ಬದುಕಿದ್ರಲ್ಲ, ಅವ್ರನ್ನ ನೋಡಿಯೇ ನೀವು ಬೆಳೆದ್ವಲ್ಲ. ಅಂಥವ್ರನ್ನ ಜನಿತ ಪೋಷಿತ ಪುನಃ ಅಂಥ ತಂದೆ ತಾಯಿಂದಿರ ಋಣವನ್ನ 100 ವರ್ಷ ಕಾಲ ಅವ್ರು ಸೇವೆ ಮಾಡಿದ್ರೆ ಅದು ತೀರ್ತದ? 100 ವರ್ಷ ಕಾಲ ಸೇವೆ ಮಾಡೋ ಅವಕಾಶ ಯಾರಿಗೂ ಬರೋದಿಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು 40-50ಕ್ಕೆ ಹೋದಾಗ ಅವರು ವೃದ್ಧಾಪ್ಯಕ್ಕೆ ಹೋಗ್ತಾರೆ. ಕೆಲವರು ಸರಿ ಬೇಗ ಸಾಯ್ತಾರೆ, ಕೆಲವರಿಗೆ ನಿಧಾನವಾಗಿ ಸಾಯ್ತಾರೆ. ಕೆಲವರು 10-20 ವರ್ಷ ಸೇವಾ ಮಾಡಿದವರು ಇದ್ದಾರೆ. ಬಹಳ ಪರಿಪರಿಯಿಂದ ತಂದೆ ತಾಯಂದಿರು ಅವರು ಮರಣಶೈಲಿಯಲ್ಲಿದ್ದಾಗ ಅವ್ರು ಸೇವಾ ಮಾಡಿದವರು ಇರ್ತಾರೆ. ಕೆಲವರು ಅಷ್ಟು ವರ್ಷ ಮಾಡಿರ್ಲಿಕ್ಕಿಲ್ಲ. ಕೆಲವರು ತಂದೆ ತಾಯಂದಿರು ಇದಕ್ಕಿದ್ದಂಗೆ ಹೃದಯಾಘಾತದಿಂದ ಸತ್ತು ಹೋದ್ರೆ ಸೇವಾ ಏನು ಮಾಡ್ತಾರೆ? ಅದಕ್ಕೆ 100 ವರ್ಷ ಸೇವಾ ಮಾಡೋ ಅವಕಾಶ ಸಿಗೋದಿಲ್ಲ. ಅದು ಮಾಡಿದ್ರೂ ತೀರೋದಿಲ್ಲ. ಅದು ಸ್ವಾರಸ್ಯದ ಸಂಗತಿ. ಮಗ ಆಗಿ ಹುಟ್ಟಿ ತಂದೆ ತಾಯಂದಿರು ಸೇವಾ ಮಾಡದೆ ಹೋದ್ರೆ, ತನು ಮನಸ್ಸಿಂದ ಸೇವಾ ಮಾಡಬೇಕು. ಆತ್ಮನಾಚ ಧನೆಯನಚ್ಚ ಮಾಡದೆ ಹೋದ್ರೆ, ಅವ್ರನ್ನ ಸರಿಯಾಗಿ ನೋಡ್ಕೊಳ್ದೆ ಹೋದ್ರೆ ನಾಳೆ ಮೇಲ್ ತೊಗೊಂಡು ಹೋಗ್ತಾರೆ ನರಕಕ್ಕೆ. ಅಲ್ಲಿ ಏನು ತಿನ್ನಿಸ್ತಾರೆ ಅಂದ್ರೆ ಅವನ ಶರೀರದ ಮಾಂಸವನ್ನೇ ತಿನ್ನಿಸ್ತಾರೆ. ಇವನ ಶರೀರದ ಮಾಂಸವನ್ನೇ ಇವನಿಗೆ ತಿನ್ನಿಸ್ತಾರೆ. ಬೇರೆ ಯಾವುದೋ ನಾಯಿ ಮಾಂಸ, ಹಂದಿ ಮಾಂಸ ಅಲ್ಲ. ಇವಂದೇ ಶರೀರದ ಮಾಂಸ ತಗೋ, ಇದನ್ನೇ ಕಿತ್ಕೊಂಡು ತಿನ್ನು ಅಂತ ಕೊಡ್ತಾರೆ. ಇದು ಅಲ್ಲಿ ಬಂದಿರುವಂಥ ವಿಚಾರ. ಅದಕ್ಕೆ ಅದಾಯ್ತು, ಏನು ಮಾಡಬೇಕು? ತಂದೆ ತಾಯಂದಿರ ಋಣ ತೀರಿಸುವುದು ಹೇಗೆ? ತೀರ್ಸೋದು ಸಾಧ್ಯ ಇಲ್ಲ. ಇದನ್ನ ತಂದೆ ತಾಯಂದಿರಾದವರು ತಿಳ್ಕೋಬೇಕು. ಯಾಕಂದ್ರೆ ನಮಗೂ ತಂದೆ ತಾಯಂದಿರಿದ್ರು, ಅಜ್ಜ ಅಜ್ಜಂದಿರಿದ್ರು. ಈಗ ನಾವು ತಂದೆ ತಾಯಂದಿರಾಗಿದ್ದೇವೆ, ಅಜ್ಜ ಅಜ್ಜಿ ಆಗೋರಿದ್ದೇವೆ. ನಾವು ತಿಳ್ಕೊಳ್ಬೇಕು ಹೇಗೆ ಅಂದ್ರೆ ಧಾರ್ಮಿಕವಾಗಿ ಬದುಕಬೇಕು. ಜೀವತೋರ್ ವಾಕ್ಯಕರಣಾತ್ ಮೃತಯೋ ಶ್ರಾದ್ದಕರಣಾತ್, ಎರಡೇ ಮಾರ್ಗ. ಅವ್ರು ಬದುಕಿದ್ದಾಗ ಅವ್ರು ಹೇಳಿದಂತ ನಡ್ಕೊಳ್ರಿ. ಅವ್ರು ಸತ್ತರೆ ವರ್ಷಕ್ಕೊಂದ್ಸರಿ ಅವ್ರು ಶ್ರಾದ್ದ ಮಾಡ್ರಿ. ತೀರ್ಥಕ್ಷೇತ್ರಗಳಿಗೆ ಹೋಗಿ ಮುಂದೆ ಅವ್ರಿಗೊಂದು ಸದ್ಗತಿ ಕೋರ್ರಿ.
ಪ್ರಾರ್ಥನೆ ಮಾಡಿರಿ ಭಗವಂತನನ್ನ. ಮತ್ತೆ ಕ್ಷೇತ್ರದಲ್ಲಿ ಮಾಡುವುದು ಒಂದು ಸರಿಯೇ. ಇವೆಲ್ಲ ಇಂಥ ಕಾರ್ಯಗಳಿದೆಯಲ್ಲ, ಅನೇಕ ಇಂಥ ಕಾರ್ಯಕ್ರಮಗಳು, ಜ್ಞಾನ ಕಾರ್ಯಕ್ರಮಗಳು ಮೇಲಿನ ಮೇಲೆ ನಡೀತಿರ್ಬೇಕು. ತಾಯಿ ಸ್ಮರಣಾರ್ಥ, ತಂದೆ ಸ್ಮರಣಾರ್ಥ ಇಂಥವೆಲ್ಲ ಮೇಲಿನ ಮೇಲೆ ನಡೀತಿರ್ಬೇಕು. ಅದು ಹಿಂದೆ ನಾನು ಹೇಳಿದ್ದೆ. ನಾವು ಇನ್ನೊಂದು ಕೆಲವು ವರ್ಷದ ನಂತರ ನಾವು ಮೇಲೆ ಹೋಗೋರಿದ್ದೇವೆ. ನಾವು ಮೇಲೆ ಹೋದ್ರೂ ಕೂಡ ಇಲ್ಲೇ ಇದ್ದಂತೆ ಆಗ್ತದಂತೆ. ಯಾವಾಗಂದ್ರೆ, ನಾವು ಬದುಕಿದ್ದಾಗ ನಮ್ಮ ಮಕ್ಕಳಲ್ಲಿ ಭಗವಂತನನ್ನು ಕಂಡು ಅವ್ರು ಸೇವಾ ಮಾಡಿದ್ರೆ, ಅವ್ರಿಗೊಂದಿಷ್ಟು ನಾವು ಸಂಸ್ಕಾರವನ್ನು ಕೊಟ್ಟಿದ್ದೆ, ಅವ್ರು ಧಾರ್ಮಿಕರಾಗಿ ಬದುಕಿದ್ರೆ, ಅವರು ಧಾರ್ಮಿಕರಾಗಿ ಬದುಕಿದ್ರ ಫಲವಾಗಿ ನಾವು ಸತ್ತು ಸ್ವರ್ಗಕ್ಕೆ ಹೋದ್ರು, ಸ್ವರ್ಗಕ್ಕೆ ಅಂತ ಬೇಡ, ಮೇಲೆ ಹೋದ್ರು ಇಲ್ಲಿ ಇದ್ದಂತೆನೆ. ಪುತ್ರಸ್ಥಸ್ಯ ಹರೇಃ ಪೂಜಾಂ ಕುರ್ವತಃ ಪೃಥ್ವೀ ಸ್ಥಿತಿ ಸ್ವರ್ಗಸ್ಥಸ್ಯಾಪಿ ಭವತಿ, ಐತರೇಯ ಉಪನಿಷತ್ ಭಾಷ್ಯ. ಹಾಗೆ ಸಂಸ್ಕಾರ ನಮ್ಮ ತಂದೆ ತಾಯಿ ಕೊಟ್ಟರು, ಆ ಮಕ್ಕಳಿಗೆ ಅದನ್ನು ಕೊಟ್ರೆ ಒಂದು ರೀತಿಯಿಂದ ನಮ್ದೊಂದು ಅಂಶ ಇಲ್ಲಿ ಇದ್ದಂತೆ, ಮುಂದುವರೆದಂತೆ ಅಂತ ಹೇಳ್ತಾರೆ. ಇಷ್ಟು ನಾವು ನೀವು ಸೇವಾ ಮಾಡಬೇಕಿತ್ತು ಅಂತ ಜಗತ್ತಿನ ತಂದೆ ತಾಯಿಂದರಾದ ಕೃಷ್ಣ ಬಲರಾಮರು ಹೇಳ್ತಿದ್ದಾರೆ ವಸುದೇವ ದೇವಕಿಯರಿಗೆ. ತಾಯಿ, ತಂದೆ, ಪತಿವ್ರತೆಯಾದ ಹೆಂಡತಿ, ಎಳೆಯ ವಯಸ್ಸಿನ ಮಗ, ಗುರು, ಶರಣಾಗತನಾದ ವ್ಯಕ್ತಿ, ಇವರನ್ನು ಕಾಪಾಡೋದು ನಮ್ಮ ಧರ್ಮ. ನೀವು ಯಾವತ್ತು ಕಂಸನ ಭಯದಿಂದ ಬದುಕ್ತಾ ಇದ್ರಿ, ನಾವು ಆವಾಗಲೇ ಅದನ್ನು ನೋಡ್ಕೋಬೇಕಿತ್ತು, ಆಗಲಿಲ್ಲ ಆಗ ಅಂದ್ರು. ನೀವು ನಮ್ಮನ್ನು ಕ್ಷಮಿಸಬೇಕು. ಯಾಕಂದ್ರೆ ನಾವೇ ಸಣ್ಣವರಾಗಿದ್ವಿ, ನಾವು ಪರಾಧೀನರಾಗಿದ್ವಿ. ಇಲ್ಲ, ನಾವೇ ಹೇಗೆ ಬರೋದು? ಈಗ ಅವನು ಮಾತಾಡಿದ ಕೂಡಲೇ ಅವನು ಕೃಷ್ಣ ಯಾರು? ಮಾಯಾ ಮನುಷ್ಯ. ಮಾಯೆಯಿಂದ ಮನುಷ್ಯನಾಗಿ ಬಂದವನು. ಇವನಿಗಂತೂ ಸಂಸಾರದ ಬಂಧನವೇ ಇಲ್ಲ ಕೃಷ್ಣನಿಗೆ. ಬಲರಾಮನಿಗೆ ಸಂಸಾರದ ಬಂಧನ ಇದೆ, ಆದ್ರೆ ಈಗಾಗಲೇ ಅವನು ದಾಟಿ ಆಗಿದೆ. ಅವನಿಗಿನ್ನು ಮುಕ್ತಿ ನಿಶ್ಚಿತ, ಇನ್ನು ಮುಕ್ತಿ ಅನಿಶ್ಚಿತ ಏನಲ್ಲ ಅವನಿಗೆ. ಕೆಲವು ಇನ್ನೂ ಜನ್ಮಗಳನ್ನ ದಾಟಿ ಅವನು ಮುಕ್ತನಾಗಬೇಕಿನ್ನು. ಹೀಗವರು ಬಲರಾಮಕೃಷ್ಣರು ಈ ಥರ ಮಾತಾಡಿದಾಗ, ವಿಶೇಷ ಕೃಷ್ಣ ಮಾತಾಡಿದಾಗ, ಆ ವಸುದೇವ ದೇವಕಿಯರಿಗೆ ಮೋಹಿತವು ಅಂಕಮಾರೋಪ್ಯ ಪರಿಶ್ವಜ್ಯ ಆಪತುರ್ ಮುದಂ. ಆ ಮೋಹ ಮತ್ತಷ್ಟು ಗಟ್ಟಿಯಾಗಿಬಿಡ್ತು. ಅವ್ರನ್ನ ತೊಡೆ ಮೇಲೆ ಕೂಡಿಸ್ಕೊಂಡ್ರಂತೆ, ಬಿಗಿದಕ್ಕೆ ಆನಂದ ಪಟ್ರಂತೆ. ಯಾವ ಭಗವಂತನ ತೊಡೆ ಮೇಲೆ ನಾವಿದ್ದೇವೆ, ಭಗವಂತನ ತೊಡೆಯ ಮೇಲೆ ಮುಖ್ಯ ಪ್ರಾಣ ಇದ್ದಾನೆ, ಅವನ ತೊಡೆ ಮೇಲೆ ಅಲ್ಲ ನಾವೆಲ್ಲ ಇರೋದು. ಅಂತಹ ಭಗವಂತನ ನೀವು ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು ಆನಂದ ಪಟ್ರಂತೆ. ಆನಂದ ಭಾಷೆ ಸುರಿಯಿತು. ಕೃಷ್ಣನ ಬಲರಾಮಕೃಷ್ಣನ ಮೈ ತೋಯಿಸಿದ್ರು. ಏನು ಹೇಳಬೇಕು ಅಂತ ಅನಿಸ್ತು, ಬಾಯಿಂದ ಮಾತೇ ಬರಲಿಲ್ಲ, ಸುಮ್ಮನೆ ಆಗ್ಬಿಟ್ರು. ಮುಂದೆ ಒಬ್ಬ ರಾಜ ಬೇಕಲ್ಲ, ಉಗ್ರಸೇನನ್ನ ರಾಜ ಪಟ್ಟಕ್ಕೆ ಏರಿಸಿದ್ರು. ಎಲ್ಲ ಕಂಸನ ದುರುಳತನದಿಂದ ಎಲ್ಲರೂ ಓಡಿ ಹೋಗಿದ್ರು, ಯಾವ್ಯಾವ್ದಕ್ಕೆ ಓಡಿ ಹೋಗಿದ್ರು. ಅಲ್ಲಿ ಎಷ್ಟೆಷ್ಟು ಕವಲಿತ್ತಂದ್ರೆ, ವೃಷ್ಣಿ, ಅಂಧಕ, ಮಧು, ದಾಶಾರಹ, ಕುಹರ, ಕುಕುರ ಮೊದಲಾದ ಬೇರೆ ಬೇರೆ ಎಲ್ಲೆಲ್ಲ ಓಡಿ ಹೋಗ್ಬಿಟ್ಟಿದ್ರು ಅವರೆಲ್ಲ. ಅವರೆಲ್ಲರನ್ನು ಕರೆಸಿದ. ನೋಡಿ, ಮತ್ತೆ ನಾವಿಲ್ಲಿ ಒಟ್ಟಿಗೆ ಬದುಕೊಂಡು ಬನ್ನಿ ಅಂತ ಕರೆದ. ಮುಂದೆ ಕೃಷ್ಣನ ಆಶ್ರಯದಲ್ಲಿ ಅವನು ದೀರ್ಘಕಾಲ ಸಂತೋಷಪಟ್ಟರು. ಮುಂದೆ ಆ ನಂದಗೋಪ ಇದ್ನಲ್ಲ, ಕೆಲವು ಕಾಲ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಬಂದಿದ್ದ. ಇಲ್ಲಿವರೆಗೆ ನಮ್ಮನ್ನ ಮಕ್ಕಳಂತೆ ನೀವು ನೋಡ್ಕೊಂಡಿದ್ದೀರಿ, ನಿಮ್ಮನ್ನು ಬಿಟ್ಟು ಹೋಗುವಾಗ ನಾವು ಅಶಕ್ತರಾಗಿದ್ವಿ, ನಾವು ಸಣ್ಣ ಮಕ್ಕಳಿದ್ವಿ, ನಾವು ಅಶಕ್ತರಾಗಿದ್ವಿ. ನೀವು ನಮ್ಮನ್ನು ಪೋಷಿಸಿದ್ದೀರಿ. ನೀವು ಇನ್ನು ನಂದಗೋಕುಲಕ್ಕೆ ಹೋಗ್ರಿ, ವೃಂದಾವನಕ್ಕೆ ಹೋಗ್ರಿ, ಅಲ್ಲಿ ಎಲ್ಲ ಬಂಧುಗಳ ಜೊತೆ ಬದುಕ್ರಿ. ನಾವು ಅವಶ್ಯವಾಗಿ ಬರ್ತೀವಿ, ಅಲ್ಲಿ ಒಂದ್ಸರಿ ಬಂದು ನಿಮ್ಮನ್ನು ನೋಡಿ ಹೋಗ್ತೇವೆ ಅಂಥೇಳಿ ಅವ್ರನ್ನೆಲ್ಲರೂ ಕಳಿಸಿಕೊಟ್ಟ. ನಂದಗೋಪನಿಗೆ ಆ ಸಂದರ್ಭವನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಅವನು ಒಂದೆರಡು ಕಣ್ಣೀರು ಹಾಕಿ ಅಲ್ಲಿಂದ ಪ್ರಯಾಣ ಬೆಳೆಸಿದ. ಇದಾದ್ಮೇಲೆ ಕೃಷ್ಣ ಬಲರಾಮನಿಗೆ ಉಪನಯನದ ಪ್ರಸಂಗ. ಬ್ರಾಹ್ಮಣರಿಗೆ 8 ವರ್ಷಕ್ಕೆ ಉಪನಯನ ಆಗ್ತದೆ. ಕ್ಷತ್ರಿಯರಿಗೆ ಸಾಮಾನ್ಯವಾಗಿ 10 ಈ ವಯಸ್ಸಿಗೆ ಉಪನಯನ ಆಗ್ತದೆ. ಧರ್ಮೋ ಹಿ ಸರ್ವವಿದುಷಾಮಪಿ ದೈವತಾನಾಂ ಪ್ರಾಪ್ತೇ ನರೇಶು ಧನನೇ ನರವತ್ ಪ್ರವೃತ್ತಿ. ದೇವತೆಗಳು ಇಲ್ಲಿ ಬಂದು ಹುಟ್ಟಿದರೆ ಮನುಷ್ಯರು ಹೇಗೆ ನಡ್ಕೋತಾರೆ ಹಾಗೆ ನಡ್ಕೋಬೇಕು. ನನಗೇನು ಉಪನಯನ ಬೇಕಾಗಿಲ್ಲ, ನನಗೆಲ್ಲ ಶಾಸ್ತ್ರಗಳು ಗೊತ್ತಿವೆ, ನೀವೇ ನಂಗೆ ಶಾಸ್ತ್ರ ಹೇಳ್ಕೊಡೋದು, ನಾವು ಯಾಕೆ ವಿದ್ಯಾಪೀಠಕ್ಕೆ ಹೋಗ್ಬೇಕು ಅನ್ನೋಂತಿಲ್ಲ, ಎಲ್ಲ ಮಾಡ್ಬೇಕದನ್ನು. ಅಂತೂ ಉಪನಯನ ಆಯಿತು. ಉಪನಯನ ಆದಮೇಲೆ ಬೇಕಾದಷ್ಟು ಬಂದ ಪುರೋಹಿತರಿಗೆ ದಾನ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟರು.
ಕೃಷ್ಣ ಬಲರಾಮರು ಹಿಂದೆ ಹುಟ್ಟಿದಾಗ ಒಂದು 10,000 ಗೋದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೆ ಅವನು. ಅದು ಹಾಗೆ ಉಳಿದಿತ್ತು, ಪೆಂಡಿಂಗ್ ಉಳಿದಿತ್ತು. ಆ ಉಳಿದದ್ದನ್ನು ಅವನು ನೆನಪು ಮಾಡಿಕೊಂಡು ಆ ಗೋದಾನಗಳನ್ನೆಲ್ಲ ಮಾಡಿದ. ಗರ್ಗಾಚಾರ್ಯ ಅಂತ ಒಬ್ರು ಆಚಾರ್ಯ ಹಿಂದೆ ನಾಮಕರಣ ಮಾಡಿಸಿದ್ರಲ್ಲ, ಅವ್ರನ್ನ ಕರೆಸಿದ. ಮತ್ತೆ ಬ್ರಹ್ಮಚರ್ಯದ ದೀಕ್ಷೆ ತಗೊಂಡ್ರು. ನಿತ್ಯ ಅಗ್ನಿ ಆರಾಧನೆ ಮಾಡಬೇಕು, ಅದನ್ನೆಲ್ಲ ಅವನ ಕಡೆಯಿಂದ ದೀಕ್ಷೆ ತಗೊಂಡ್ರು. ಇವರಿಬ್ಬರು ರಾಮಕೃಷ್ಣರು ಅಂದ್ರೆ ಇಡೀ ಜಗತ್ತಿನಿಂದಲೂ ನಮಸ್ಕೃತರು. ಇಡೀ ಜಗತ್ತೇ ಅವರನ್ನ ನೋಡಿ ಹಣೆ ಮಣಿಬೇಕು ಅಂಥ ವ್ಯಕ್ತಿತ್ವ ಇದ್ದವರು. ಅಂಥವರು ಯಾವ ಜ್ಞಾನವನ್ನು ಇನ್ನು ಹೊಸದಾಗೇನು ಕಳಿಸ್ಬೇಕಾಗಿಲ್ಲ ಅವರು. ಈಗ ಇಂಥ ಸ್ಥಿತಿ ಇದ್ರೂ ನಾವು ಒಂದು ಗುರುಕುಲಕ್ಕೆ ಹೋಗಿ ಅಲ್ಲಿ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಅವರು ಆಲೋಚನೆ ಮಾಡಿದರು. ಉಜ್ಜಯಿನಿ ನಗರ ಮಧ್ಯಪ್ರದೇಶ, ಉತ್ತರ ಪ್ರದೇಶದಿಂದ ದಕ್ಷಿಣಕ್ಕೆ ಬಂದು ಮಧ್ಯಪ್ರದೇಶಕ್ಕೆ ಬಂದರು. ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಅಂತ ಮಹಾಕಾಲೇಶ್ವರನ ದೇವಸ್ಥಾನ ಇದೆ. ಕ್ಷಿಪ್ರ ಅಂತ ನದಿಯಲ್ಲಿದೆ ಅಂತ ನೆನಪು. ಅಲ್ಲಿ ಸಾಂದೀಪನಿ ಅಂತ ಒಬ್ಬ ಗುರು ಇದ್ದ. ಆ ಗುರುವಿನ ಬಳಿ ವಿದ್ಯಾಭ್ಯಾಸ ಮಾಡಿದರು. ಕಶ್ಯಪ ಗೋತ್ರ ಅವನ ಸಮೀಪ ಇವ್ರದ್ದು ವಿದ್ಯಾಭ್ಯಾಸ ಆಯಿತು. ಅದನ್ನ ಅವಂತಿ ನಗರ ಅಂತ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಅಲ್ಲಿ ವಿದ್ಯಾಭ್ಯಾಸ ಆಯಿತು. ಎಲ್ಲ ವೇದಗಳನ್ನು ಅಭ್ಯಾಸ ಮಾಡಿದರು, ಎಲ್ಲ ವಿದ್ಯೆಗಳನ್ನು ಅಭ್ಯಾಸ ಮಾಡಿದರು. ಅಲ್ಲಿ ಹರಿವಂಶದಲ್ಲಿ ಇನ್ನಷ್ಟು ವಿಸ್ತಾರವಾಗಿ 64 ಕಲೆಗಳನ್ನು ಅಭ್ಯಾಸ ಮಾಡಿದರು. ತೌಚ ಶ್ರುತಿಧರವು ವೀರವು ಯಥಾವತ್ ಪ್ರತಿಪದ್ಯತಾಂ. ಒಂದ್ಸರಿ ಹೇಳಿಕೊಟ್ಬಿಟ್ರೆ ಎಲ್ಲವೂ ಅವರಿಗೆ ಗೊತ್ತಾಗ್ತಿತ್ತು. ಅಹೋರಾತ್ರೈ ಚತುರ್ಶಿಷ್ಟ್ಯ ಸಾಂಗವೇದಂ ಅಧೀಯತಾಂ. 64 ದಿವಸಗಳಲ್ಲಿ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಎಲ್ಲ ಕಲೆಗಳನ್ನು ಅವರಿಗೆ ಬೋಧನೆ ಮಾಡಿದರು. ಈ ಇಬ್ರು ಹುಡುಗರು ಸೂರ್ಯಚಂದ್ರರೇ ಇದ್ದಿರಬೇಕು, ಮತ್ತಿವ್ರು ಯಾರು ಅಂತ ನೋಡ್ತಿದ್ರು. ಮತ್ತೆ ಇವರಿಬ್ಬರು ನಿತ್ಯ ನೋಡಿದ ಇಬ್ರು ಹುಡುಗರು ಮಹಾವಿಷ್ಣುವಿನ ಪೂಜೆ ಬೇರೆ ಮಾಡ್ತಾರೆ. ಅವ್ನು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಿತ್ತು. ಅಂತೂ ವಿದ್ಯಾಭ್ಯಾಸ ಎಲ್ಲ ಮುಗೀತು. ಹೀಗೆ ಮುಗಿದ ಮೇಲೆ ಆ ಗುರುವನ್ನ ಕೇಳಿದೆ, ಏನು ಗುರುದಕ್ಷಿಣೆ ಕೊಡಬೇಕು ಅಂತ ಹೀಗೆ ಕೇಳಿದೆ. ಆಗ ಗುರುಗಳು ಹೇಳಿದರು, ಹಿಂದೆ ನನ್ನ ಮಗ ಒಬ್ಬ ಸತ್ತು ಹೋಗಿದ್ದಾನೆ. ಉಪ್ಪಿನ ಸಮುದ್ರ ಉಪ್ಪಿಂದೆ, ಅಲ್ಲಿರೋದೆಲ್ಲ ಸಮುದ್ರ, ಉಪ್ಪಿನ ಸಮುದ್ರವೇ. ಆ ಸಮುದ್ರದಲ್ಲಿ ಮುಳುಗಿ ನನ್ನ ಮಗ ಸತ್ತು ಹೋಗಿದ್ದಾನೆ, ಅವನೊಬ್ಬನು ಬದುಕಿಸಿಕೊಡ್ರಿ ಅಂತ ಕೇಳಿದರು. ಆಯ್ತು ಅಂತ ಇವರಿಬ್ಬರು ಬಲರಾಮಕೃಷ್ಣರಿಬ್ಬರು ರಥ ಏರಿದ್ರು. ಪ್ರಭಾಸ ಕ್ಷೇತ್ರಕ್ಕೆ ಹೋದರು. ಪ್ರಭಾಸ ಅಂದರೆ ಗುಜರಾತ್. ಇಲ್ಲೇ ಮುಂದೆ ಕೃಷ್ಣ ಈ ಲೋಕವನ್ನು ಬಿಟ್ಟು ಹೋಗಿದ್ದು. ಕ್ಷಣಕಾಲ ಕೂತ್ಕೊಂಡ್ರು. ಅಲ್ಲಿ ಸಮುದ್ರ ತೀರಕ್ಕೆ ಹೋಗಿ ಕೂತ್ಕೊಂಡ್ರು. ಅಲ್ಲಿ ಸಮುದ್ರ ಬಂದ, ಅವರಿಗೆ ಕಾಣಿಕೆ ಕೊಟ್ಟ. ನಮ್ಮ ಗುರುಗಳ ಮಗ ನಿನ್ನಲ್ಲಿ ಬಿದ್ದು ಸತ್ತು ಹೋಗಿದ್ದಾನಂತೆ, ಅವನು ತಂದು ಹಾಕ್ರಿ, ಕರ್ಕೊಂಡು ಬಾ ಇಲ್ಲಿ ಅಂತ ಕೃಷ್ಣ ಹೇಳಿದ ಸಮುದ್ರನಿಗೆ. ಅವನು ಹೇಳಿದ, ನಿನ್ನ ಗುರುವಿನ ಮಗನನ್ನ ನಾನು ಕೊಂದಿಲ್ಲ, ನಾನು ಅವನಿಗೇನು ತೊಂದರೆನೂ ಮಾಡಿಲ್ಲ. ಪಂಚಜನ ಅಂತ ಒಬ್ಬ ರಾಕ್ಷಸ, ದೈತ್ಯ ಪಂಚಜನಾಪಯ, ಅವನು ಕೊಂದು ಹಾಕಿದ್ದಾನೆ. ಅವನು ನೀರಿನೊಳಗಿದ್ದಾನೆ, ಅವನೇ ಕೊಂದಿದ್ದಾನೆ. ಕೃಷ್ಣ ಅಲ್ಲಿ ಹೋದ, ಆ ರಾಕ್ಷಸನ ಕೊಂದ. ಹೊಟ್ಟೆಯಲ್ಲಿ ಮಗು ಏನು ಕಾಣಲಿಲ್ಲ. ಎಲ್ಲಿ ಹೋಯ್ತು ಮಗು ಹಾಗಾದ್ರೆ? ಆದರೆ ಅಲ್ಲೊಂದು ಅವನಿಗೆ ಶಂಕ ಸಿಕ್ತು, ಅದೇ ಪಾಂಚಜನ್ಯ. ಪಂಚಜನ ಅನ್ನುವ ರಾಕ್ಷಸನ ಹೊಟ್ಟೆಯಲ್ಲಿ ಸಿಕ್ಕಿದ್ರಿಂದ ಅದಕ್ಕೆ ಪಾಂಚಜನ್ಯ ಅಂತ ಹೆಸರು. ಮುಂದೆ ಅವನ ಕೈಯಲ್ಲಿ ಯಾವತ್ತೂ ಇತ್ತು. ಮುಂದೆ ಹಾಗಾದ್ರೆ ಇದು ಇಲ್ಲಿಲ್ಲ ಅಂದ್ರೆ ಇದು ಯಮನ ನಗರಕ್ಕೆ ಹೋಗಿರ್ಬೇಕು. ಅದೇ ಫೈನಲ್ ಡೆಸ್ಟಿನೇಷನ್ ಅಂದ್ರೆ ಅದೇ. ಅಲ್ಲಿ ಹೋಗಿ ಶಂಖನಾದ ಮಾಡಿದ. ಸ್ವಯಂ ಯಮನೇ ಅಲ್ಲಿಗೆ ಬಂದ. ಏನ್ ಮಾಡ್ಬೇಕು, ನಾನು ಏನು ಸೇವಾ ಮಾಡಬೇಕು? ಇವನು ಹೇಳಿದ, ಗುರುವಿನ ಪುತ್ರನ ಮರಣ ಆಗಿದೆ, ನೀನು ಇಲ್ಲಿ ಕರ್ಕೊಂಡ್ ಬಂದಿದ್ದೆ, ಅವ್ನು ಕರ್ಕೊಂಡು ಹೋಗ್ಬೇಕು.
ಹಾಗೆ ಆಗಲಿ ಅಂತ ಯಮ ಅದನ್ನು ತಂದು ಕೊಟ್ಟ. ಮತ್ತು ಏನಾದರೂ ಅಭೀಷ್ಟ ಕೇಳು ಅಂತ ಇವರು ಆ ಗುರುವಿಗೆ ಹೇಳಿದರು. ನೀವು ನಿಮ್ಮ ಗುರುವಿಗೆ ನನಗೆ ಇಷ್ಟೆಲ್ಲ ಉಪಕಾರ ಮಾಡಿದ್ದೀರಿ, ನಿಮ್ಮಂಥವ್ರು ಗುರುವಾಗಿ ನಾನು ಇನ್ನೇನು ಬೇಡುವುದೇನಿದೆ, ಕೇಳುವುದೇನಿದೆ, ನಿಮ್ಮ ಮನೆಗೆ ಹೋಗ್ರಿ ಅಂತ ಗುರು ಆಜ್ಞೆ ಮಾಡಿದರು. ಅದರಂತೆ ಅವರ ರಥ ಏರಿ ತಮ್ಮ ಮನೆಗೆ ಬಂದು ಮುಟ್ಟಿದರು. ಈ ಹರಿವಂಶದಲ್ಲಿ ಆ ಯಮನಿಗೂ ಮತ್ತು ಕೃಷ್ಣ ಮೊದಲಾದವರಿಗೂ ಯುದ್ಧ ಆಗಿದ್ದ ವರ್ಣನೆ ಬರ್ತದೆ. ಅದು ಭಾಗವತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಅದು ಕಾಣಿಸೋದಿಲ್ಲ. ಅಂತೂ ಆ ಯಮನನ್ನು ಸೋಲಿಸಿ ಆ ಮಗುವನ್ನು ಕರ್ಕೊಂಡು ಬಂದರು. ಇದು ಕಥಾ. ತಮ್ಮ ನಗರಕ್ಕೆ ಬಂದರು. ಮತ್ತೆ ಹಿಂದಿನಂತೆ ಆ ನಗರದಲ್ಲಿ ಎಲ್ಲ ಧಾರ್ಮಿಕ ವಾತಾವರಣ ಮುಂದುವರಿಯಿತು. ಅಲ್ಲಿಗೆ 50ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ನಲವತ್ತ್ಮೂರನೇ ಅಧ್ಯಾಯ ಸಮಾಪ್ತ ಆಗ್ತದೆ. ಅದರ ನಂತರ 44ನೇ ಅಧ್ಯಾಯ. ಉದ್ಧವ ಅಂತ ಒಬ್ಬ ಯಾದವ ಇದ್ದ, ಕೃಷ್ಣನಿಗೆ ಬಹಳ ಬೇಕಾದವನು. ಈ ಉದ್ಧವ ಅಂದರೆ ಕೃಷ್ಣನಿಗೆ ಬಹಳ ಬೇಕಾದವನು, ಅವನಿಗೆ ಆಪ್ತ, ಎಲ್ಲ ಕಾರ್ಯದಲ್ಲೂ ಎಲ್ಲ ಜ್ಞಾನಗಳಲ್ಲೂ ಪಂಡಿತ, ಅದರಿಂದ ಸಮಾಲೋಚಕನಾಗಿದ್ದ. ಬೃಹಸ್ಪತಿ ಅವತಾರ ಅವನು, ಬೃಹಸ್ಪತಿಯ ಶಿಷ್ಯನೂ ಹೌದು. ಬೃಹಸ್ಪತಿ ಆಗ ದ್ರೋಣ ಅಂತ ಹೆಸರಿನಿಂದ ಒಂದು ಕಡೆ ಹುಟ್ಟಿದ್ದ, ನಮಗದು ಗೊತ್ತಿದೆ. ಕೌರವ ಪಾಂಡವರಿಗೂ ಗುರುವಾಗಿದ್ದ. ಉದ್ಧವನಾಗಿಯೂ ಹುಟ್ಟಿದ್ದ. ಶಿಷ್ಯೋ ಬೃಹಸ್ಪತಿಯ ಸಾಕ್ಷಾತ್ ಉದ್ಧವೋ ಬುದ್ಧಿಸತ್ತಮಃ. ಆ ಉದ್ಧವನನ್ನು ಕರೆದ, ಮಾತಾಡಿಸಿದ. ನೋಡು, ಸ್ವಲ್ಪ ನಂದಗೋಕುಲಕ್ಕೆ ವೃಂದಾವನಕ್ಕೆ ಹೋಗಿ ಬಾ, ನಮ್ಮ ತಂದೆ ತಾಯಂದಿರು ನಮ್ಮನ್ನು ಬಿಟ್ಟು ತುಂಬ ಸಂಕಟಕ್ಕೊಳಗಾಗಿದ್ದಾರೆ, ಸ್ವಲ್ಪ ಅವ್ರನ್ನ ಭೇಟಿ ಮಾಡಿ ನಮ್ಮ ಸಂದೇಶ ಕೊಟ್ಟು ಬಾ. ಅವರೆಲ್ಲ ನನ್ನ ಸ್ಮರಣೆ ಮಾಡ್ಕೋತಾ ಇದ್ದಾರೆ ಅಂತ ಅವ್ರನ್ನ ಕೊಟ್ಟು ಕಳಿಸಿದ. ಆಯಿತು, ಇವನು ನಂದಗೋಕುಲಕ್ಕೆ ಹೊರಟ. ನಂದಗೋಕುಲಕ್ಕೆ ಹೋಗ್ತಿದ್ದಂತೆ ಎಲ್ಲ ಕಡೆ ಸಾಯಂಕಾಲ ಹೊತ್ತು ಧೂಳು ಎಲ್ಲ ಕಡೆ ಮುಸುಕಿತ್ತು. ಕರುಗಳು ಎಲ್ಲೋ ಮೇಲಿಕ್ಕೆ ಹೋಗಿದ್ದು ದನದ ಕೊಟ್ಟಿಗೆಗೆ ಮರಳಿ ಬರ್ತಾ ಇದ್ದು. ಈ ಉದ್ಧವ ಅಲ್ಲಿ ಬಂದು ಮುಟ್ಟಿದ. ನಂದಗೋಕುಲ ಅವನು ಸ್ವಾಗತ ಮಾಡಿದ. ನಮ್ಮ ವಸುದೇವ ಈಗ ಸೆರೆಮನಿಯಿಂದ ಬಿಡುಗಡೆ ಹೊಂದಿ ಚೆನ್ನಾಗಿದ್ದಾನೋ ಹೇಗೆ? ಕಂಸನ ಹತ್ಯೆ ಆಯ್ತಲ್ಲ, ಆ ದುಷ್ಟ ಈಗಿಲ್ಲ, ಯಾದವರೆಲ್ಲ ಚೆನ್ನಾಗಿದ್ದಾರೋ ಹೇಗೆ? ಕೃಷ್ಣ ಬಲರಾಮರಿಬ್ಬರು ನಮ್ಮನ್ನು ನೆನಪು ಮಾಡ್ಕೋತಿದ್ದಾರೋ ಹೇಗೆ ಅಂತೆಲ್ಲ ಅವನನ್ನು ಕೇಳಿದ. ನಾವಂತೂ ಯಾವತ್ತೂ ಕೃಷ್ಣ ಬಲರಾಮನನ್ನು ನೆನಪು ಮಾಡ್ಕೋತಾನೆ ಇದ್ದೀವಿ. ಹೀಗೆ ಕೃಷ್ಣ ಬಲರಾಮನನ್ನು ನೆನಪು ಮಾಡ್ಕೊಂಡ. ಮತ್ತೆ ಭಾವೋದ್ವೇಗದಿಂದ ಸ್ವಲ್ಪ ಸುಮ್ಮನೆ ಆಗಿಬಿಟ್ಟ. ಈ ಕಡೆ ಯಶೋದೆ ತನ್ನ ಮಗಳ ಲೀಲೆಗಳನ್ನು ನೆನಪು ಮಾಡಿಕೊಂಡ್ಳು. ಆಗ ಉದ್ಧವ ಅವನಿಗೆ ಹೇಳಿದಂತೆ, ನಂದಗೋಪ, ಯಶೋದೆ, ನೀವಿಬ್ಬರು ಎಂಥ ಧನ್ಯರು. ಬಾಲ್ಯದಲ್ಲಿ ಕೃಷ್ಣ ಬಲರಾಮನ ಪಾಲನೆ ಮಾಡಿದ್ದೀರಿ. ನೀವು ಜಗತ್ತಿಗೆ ಗುರುವಾದ ಭಗವಂತನಲ್ಲಿ ಭಕ್ತಿ ತೋರಿಸಿದ್ದೀರಿ. ಅವರು ಈ ಜಗತ್ತಿನ ಆದಿ ಗುರುಗಳು, ಮೂಲ ಪುರುಷರವರು. ಅವರಿಗೆ ನೀವು ತಂದೆ ತಾಯಂದಿರಾಗಿ ಇಂಥ ಸೇವಾ ಮಾಡಿದ್ದೀರಿ. ಭಗವಂತ ಎಂಥವನು? ನಮಾತಾ ನ ಪಿತಾ ತಸ್ಯ ನ ಭಾರ್ಯ ನ ಸುತಾದಯ ನಾತ್ಮೀಯೋ ನ ಪರಶ್ಚಾಸ್ಯ ನ ದೇಹೋ ಜನ್ಮಕರ್ಮವ. ಆ ಭಗವಂತನಿಗೆ ತಾಯಿ ತಂದೆ ಅನ್ನೋರಿದ್ದಾರ? ನಮಗೆ ತಾಯಿ ತಂದೆ ಅಂದರೆ ರಕ್ತ ಸಂಬಂಧ ಇರುವಂಥ ತಂದೆ ತಾಯಿಗಳು. ಯಾಕಂದರೆ ನಮಗೂ ಭೌತಿಕವಾದ ದೇಹ ಇದೆ, ಅವರಿಗೂ ಭೌತಿಕ ದೇಹ ಇದೆ. ಆದರೆ ಭಗವಂತನಿಗೆ ನಮ್ಮಂತೆ ತಂದೆ ನಮ್ಮಂತೆ ತಾಯಿ ಇದ್ದಾರ? ಇಲ್ಲ. ನ ಪಿತಾ, ತಾಯಿನೂ ಇಲ್ಲ, ಅಂತ ಹೆಂಡತಿನೂ ಇಲ್ಲ. ನಮಗೆ ಹೆಂಡತಿ ಯಾವ ಅರ್ಥದಲ್ಲಿ ಇದ್ದಾಳೋ ಆ ಅರ್ಥದಲ್ಲಿ ಭಗವಂತನಿಗೆ ಹೆಂಡತಿ ಯಾರೂ ಇಲ್ಲ. ಇಲ್ಲಿ ಹೆಂಡತಿ ಅಂದರೆ ರಕ್ತ ಮಾಂಸದಿಂದ ತುಂಬಿದ ಒಂದು ದೇಹ, ಗಂಡ ಅಂದರೂ ಅದೇನೆ. ಆದರೆ ಭಗವಂತನಿಗೆ ಹೆಂಡತಿ ಅಂದರೆ ಯಾರು? ಲಕ್ಷ್ಮೀದೇವಿ ಹೆಂಡತಿ ಇರಬಹುದು, ಆದರೆ ಅವಳು ಹೆಂಡತಿ ಅನ್ನೋದೇ ತುಂಬ ವಿಚಿತ್ರ. ಯಾವಾಗ ಮದುವೆ ಆಗಿತ್ತು? ಯಾರು ಮದುವೆ ಮಾಡಿಕೊಟ್ರು? ಯಾವಾಗ ಸಮುದ್ರರಾಜ ಮದುವೆ ಮಾಡಿಕೊಟ್ಟ ಅಂತ ಕೇಳ್ತೀವಿ. ಆ ಸಮುದ್ರರಾಜ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವಳಿಗೆ ಹೆಂಡತಿ ಆಗಿರಲಿಲ್ಲ ಏನು ಭಗವಂತನಿಗೆ? ಅನಾದಿ ಕಾಲದಿಂದ ಅವರು ಸತಿಪತಿಯರೇ ಆಗಿದ್ದಾರೆ.
ಮತ್ತು ಆ ದೃಷ್ಟಿಯಿಂದ ವಿಚಾರ ಮಾಡಿದರೆ ನಮ್ಮ ದಾಂಪತ್ಯ, ನಮ್ಗೆ ಯಾರೋ ಮದುವೆ ಮಾಡಿಕೊಡೋದು, ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗೋದು, ಗಂಡು ನೋಡ್ಲಿಕ್ಕೆ ಹೋಗೋದು, ಈ ಎಲ್ಲ ದೃಷ್ಟಿಯಿಂದ ವಿಚಾರ ಮಾಡಿದರೆ ಅವ್ರದ್ದು ಮದುವೆನೇ ಅಲ್ಲ, ಅವ್ರ ಗಂಡ ಹೆಂಡಂದ್ರೂ ಅಲ್ಲ. ಈ ದೃಷ್ಟಿಯಿಂದ ವಿಚಾರ ಮಾಡಿದರೆ. ಮತ್ತೊಂದು ಅಲೌಕಿಕ ದೃಷ್ಟಿಯಿಂದ ವಿಚಾರ ಮಾಡಿದರೆ ಗಂಡ ಹೆಂಡಂದ್ರು ಹೌದು. ಅವನಿಗೆ ಹೆಂಡಂದಿಯೂ ಇಲ್ಲ, ಮಕ್ಕಳೂ ಇಲ್ಲ, ತನ್ನವರು ಅನ್ನೋದಿಲ್ಲ, ದೇಹವಿಲ್ಲ, ಜನ್ಮವಿಲ್ಲ. ಕೇವಲ ಲೀಲೆಗಾಗಿ ಈ ಥರ ಅವತಾರ ಮಾಡಿದೆ ಅಷ್ಟೆ. ಯುವಯೋರೇವ ನೈವಾಯಂ ಆತ್ಮಜೋ ಭಗವಾನ್ ಹರಿಹಿ ಸರ್ವೇಷಾಂ ಆತ್ಮಜೋಶ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಇನ್ನು ಈಗೊಂದು 2-3 ದಿವಸದ ಹಿಂದೆ ಹೇಳಿದ್ದೆ. ಕೇವಲ ಯಶೋದೆ, ನಂದಗೋಪ, ವಸುದೇವ ದೇವಕಿಯರಲ್ಲ, ದಶರಥ ಕೌಸಲ್ಯರು ಮಾತ್ರ ಅಲ್ಲ. ಯಾಕಂದ್ರೆ ಉದ್ಧವ ಹಾಗೆ ಹೇಳ್ತಾನೆ, ಕೃಷ್ಣ ನಿಮ್ಮಿಬ್ಬರಿಗೆ ಮಾತ್ರ ಮಗ ಅಂತ ತಿಳಿದಿದ್ದೀರೇನು? ಕೃಷ್ಣ ನಮಗೆ ಮಗ ಅಲ್ವೇನು? ಎಲ್ರಿಗೂ ಮಗನೇ. ಯಾರಿಗೆ ಮಗ ಅಲ್ಲ? ಎಲ್ರಿಗೂ ಮಗನೇ. ಎಲ್ಲರಿಗೂ ಮಗ, ಎಲ್ಲರಿಗೂ ಅಂತರ್ಯಾಮಿ, ಎಲ್ಲರಿಗೂ ತಂದೆ, ಎಲ್ಲರಿಗೂ ತಾಯಿ. ಈ ಥರ ವಿಚಿತ್ರವಾದ ಸಂಬಂಧ ಭಗವಂತಂದು. ಜಗತ್ತಿನಲ್ಲಿ ಅಣುವಿಗಿಂತ ಅಣು, ಮಹತ್ಗಿಂತ ಮಹತ್ವವನು. ಹೀಗೆಲ್ಲ ಅವರಿಬ್ಬರಿಗೆ ಸಮಾಧಾನ ಹೇಳಿದೆ. ಮುಂದೆ ಆ ರಾತ್ರಿ ಅಲ್ಲೇ ಕಳೆದ. ಹೀಗೆ ಮಾತಾಡ್ತಾ ಇದ್ರು, ರಾತ್ರಿ ಕಳೀತು. ಆ ಸಂದರ್ಭದಲ್ಲಿ ಅಲ್ಲಿ ಗೋಪಸ್ತ್ರೀಯರೆಲ್ಲರೂ ಅದನ್ನ ಕೃಷ್ಣನ ಲೀಲೆಗಳನ್ನ ಹಾಡಿದರು. ಅವರು ಹೀಗೆ ಮಾತಾಡ್ತಿದ್ರಂತೆ. ಕೆಲವರಿಗೆ ಅದಿನ್ನೂ ಈ ಉದ್ಧವ ಬಂದದ್ದು ಗೊತ್ತಿರಲಿಲ್ಲ. ಕೆಲವರಿಗೆ ಗೊತ್ತಿತ್ತು, ಕೆಲವರಿಗೆ ಗೊತ್ತಿರಲಿಲ್ಲ. ಸೂರ್ಯ ಉದಯಿಸಿದಾಗ ಅದೇನೋ ನಂದಗೋಕುಲನ ಮನೆಯ ಅಂಗಳದಲ್ಲಿ ಬಂಗಾರದ ರಥ ಬಂದು ನಿಂತಿದೆ, ಇದು ಯಾರದ ರಥ? ಮತ್ತೆ ಅಕ್ರೂರನೇ ಬಂದ. ಆವಾಗ ಬಂದವನು ನಮ್ಮಿಂದ ಕೃಷ್ಣನನ್ನು ಎಳ್ಕೊಂಡು ಹೋಗಿಬಿಟ್ಟೆ. ಕೃಷ್ಣನ ದರ್ಶನ ನಮ್ಗೆ ಈಗಿಲ್ಲ. ಈಗ ಮತ್ತೆ ಬಂದಿದ್ದಾನ ಹೇಗೆ? ನಮ್ಮನ್ನೆಲ್ಲ ಸಾಯಿಸಿ, ನಮ್ಮನ್ನೆಲ್ಲ ಕೊಂದು ಹಾಕಿ, ನಮಗೇನೋ ನೆಮ್ಮದಿ ಇಲ್ಲದಂತೆ ಮಾಡಿ ಆ ಕಂಸನ ಪ್ರೇತಕ್ಕೆ ತೃಪ್ತಿ ಮಾಡಬೇಕು ಅಂತ ಬಂದಿದ್ದಾನೋ ಹೇಗೆ? ಮಥುರೆಯಲ್ಲಿ ಯಾರೇ ಬಂದರೂ ಅವ್ರಿಗೆ ಸಿಟ್ಟು ಬರ್ತಿತ್ತು. ನಮ್ಮ ನೆಮ್ಮದಿ ಕಲ್ಲು ಹಾಕಿದವರು ಈ ಮಥುರೆ ಜನ ಅಂತ ಅವರಿಗೆ ಒಂದು ಸಿಟ್ಟಿತ್ತು. ಕಿಂಸಾಧೀಶ್ಯತ್ಯಸ್ಮಾಭಿಃ ಭರ್ತು ಪ್ರೇತಸ್ಯ ನಿಷ್ಕೃತಿಂ ಇದು ಸ್ತ್ರೀಣಾಂ ವದಂತೀನಾಂ ಉದ್ಧವೋಗಾತ್ ಕೃತಾನ್ಹಿಕಃ. ಗೋಪಿಯರು ಹೀಗೆಲ್ಲ ಮಾತಾಡ್ತಿದ್ರು. ಅಷ್ಟೊತ್ತಿಗೆ ಇವನು ಬೆಳಗ್ಗೆ ಎದ್ದು ತನ್ನ ಸ್ನಾನ, ಅನ್ನಿಕೆ ಇತ್ಯಾದಿಗಳನ್ನು ಮುಗಿಸಿ ಅವರು ಹೊರಗೆ ಬಂದರು. ಅವನು ಬಂದದ್ದನ್ನು ನೋಡಿ ಇವನು ಅದೇ ಥರ ಆಭರಣ ಇತ್ಯಾದಿ ಹುಟ್ಟಿದ್ದ, ಪೀತಾಂಬರ ಹುಟ್ಟಿದ್ದ. ಕೃಷ್ಣನಂತೆ ಇದ್ದಾನಲ್ಲ, ಯಾರಿವನು ಅಂತ ಕೆಲವರು ಅನ್ಕೊಂಡಿರುತ್ತೆ. ಕೃಷ್ಣನ ಸಂದೇಶ ಏನೋ ತೊಗೊಂಡು ಬಂದಿದ್ದಾನೆ ಅಂತ ಹೇಳಿ ಅವರಿಗೆ ಮತ್ತು ಆಶ್ಚರ್ಯ ಅನಿಸ್ತಂತೆ. ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡ್ತೇವೆ, 45ನೇ ಅಧ್ಯಾಯದಲ್ಲಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನು ಹೃಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.